ಒಂದ್ ಕಾಲ ಇತ್ತು, ಹೆಣ್ಮಕ್ಳು ತಮ್ಮ ಓದನ್ನ ಅರ್ಧಕ್ಕೆ ನಿಲ್ಲಿಸಿ ಮನೆಯವರ ಒತ್ತಾಯಕ್ಕೆ ಮದ್ವೆ ಆಗಿ ಮನೆ ಮಕ್ಕಳು ಗಂಡ ಅಂತ ಚಿಕ್ಕ ವಯಸ್ಸಿನಲ್ಲೇ ಸಂಸಾರವನ್ನ ತುಗ್ಸೋಂತ ಕಾಲ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಹೆಣ್ಮಕ್ಳು ಕಷ್ಟನ ಸುಖನೋ PG ಅಥವಾ ಹಾಸ್ಟೆಲ್ ನಲ್ಲಿ ಇಟ್ಕೊಂಡು ತಮ್ಮ ಕಾಲ್ ಮೇಲೆ ತಾವು ನಿಂತು ಏನಾದ್ರೂ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ಗೆ ಬಂದಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ಸಾಕ್ಷಿ ಎಂಬಂತೆ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿನಿಯಾದಂತಹ ಎಸ್ತರ್ ಕೃಪಾರಾಜ್ ಅವರು ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 582 ಅಂಕಗಳನ್ನ ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಮತ್ತೇಕೆ ತಡ, ಬನ್ನಿ ಅವರನ್ನ ಮಾತಾಡಿಸ್ತಾ ಅವ್ರು ಹೇಗೆ ಓದಿದ್ರು, ಅವ್ರ ಪೋಷಕರು ಯಾವ ರೀತಿ ಅವ್ರಿಗೆ ಸಪೋರ್ಟಿವ್ ಆಗಿದ್ರು, ಅವ್ರ ಕಾಲೇಜಿನಲ್ಲಿ ಶಿಕ್ಷಕರು ಯಾವ ತರ ಸಪೋರ್ಟ್ ಮಾಡಿದ್ರು ಅಂತ ಅವರನ್ನೇ ಕೇಳೋಣ. ವೀಕ್ಷಕರೇ, ನಾನು ನಿಮಗೆ ಆಗ್ಲೇ ಹೇಳ್ತಾ ಇದ್ದೆ, ಗ್ರಾಮೀಣ ವಿಭಾಗದ ವಿದ್ಯಾರ್ಥಿನಿ ಒಬ್ರು ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 582 ಅಂಕಗಳನ್ನ ಪಡೆದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಆಗಿದ್ದಾರೆ ಅಂತ ಹೇಳ್ತಾ ಇದೆ. ಮತ್ತೇಕೆ ತಡ, ಬನ್ನಿ ಅವ್ರ ಹತ್ರನೇ ಮಾತಾಡಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ಹೇಗೆ ಅನಿಸ್ತಿದೆ ಕೃಪಾರಾಜ್, ನಿಮ್ಗೆ 600ಕ್ಕೆ 582 ಅಂಕಗಳು ಪಡ್ಕೊಂಡು ಹೇಗೆ ಅನಿಸ್ತಿದೆ ನಿಮ್ಗೆ? ಬಹಳ ಖುಷಿ ಆಗುತ್ತೆ ಮ್ಯಾಮ್. ಇದಕ್ಕೆಲ್ಲ ದೇವರೇ ಕಾರಣ. ಅವ್ರ ಕೃಪೆಯಿಂದಾಗಿ ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂಡ್ ಪೇರೆಂಟ್ಸ್ ಸಪೋರ್ಟ್ ಇಂದಾಗಿ ಇದಾಗಿ ಹೋಗಿದೆ. ದೇವರೇ ಕಾರಣ ಅಂದ್ರೆ ನೀವು ಎಫರ್ಟೇ ಹಾಕಿಲ್ವ? ನೀವು ಎಫರ್ಟ್ಗಿಂತ ನನಗೆ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಇರೋದು. ದೇವ್ರ ಮೇಲೆ ನಂಬಿಕೆ. ಹೇಗೆ ಇತ್ತು ನಿಮ್ದು ಶೆಡ್ಯೂಲ್ಸ್? ಈಗ ಬೆಳಗ್ಗೆ ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂತ ಅಂದ್ರೆ ತುಂಬಾನೇ ಟೈಮ್ ಈಗ ಬೆಳಗ್ಗೆ ಸಂಜೆ ಟ್ರಾವೆಲ್ ಮಾಡ್ಬೇಕು. ಹೇಗೆ ಅನಿಸ್ತಿತ್ತು ಇವಾಗ? ನಾನು ಡೈಲಿ ಓದ್ತಾ ಇದ್ದೆ ಅಂತ ಏನಿಲ್ಲ. ಬೆಳಗ್ಗೆ ಬಂದು ನಾನು ಎದ್ದೇಳೋದು ಅಂತಂದ್ರೆ ನಾನಾಗಿ ಎದ್ದೇಳ್ತಿರ್ಲಿಲ್ಲ. ಸೊ ಪೇರೆಂಟ್ಸ್ ಎದ್ದೇಳಿಸಿದಾಗ ಎದ್ದೇಳ್ತಾ ಇದ್ದೆ. ಸೊ ನನ್ನ ಸ್ಟಾರ್ಟಿಂಗ್ ಶೆಡ್ಯೂಲ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿತ್ತು. ನಾನು ಅಲ್ಲಿ ಕಾಲೇಜಲ್ಲಿ 9 o'clock ಇರಬೇಕಿತ್ತು. ಸೊ 8 o'clockಗೆಲ್ಲ ಇಲ್ಲಿ ಹೊರಡ್ತಾ ಇದ್ದೆ. ಕಾರಲ್ಲಿ ಹೋಗಾಗ ಬರಾಗೆಲ್ಲ ರಿವಿಷನ್ ಆಗೋಷ್ಟು ರಿವಿಷನ್ಗಳು ಮಾಡ್ಕೊತಾ ಇದ್ದೆ. ನಾನು ವೀಕ್ಲಿ ಟಾರ್ಗೆಟ್ ಸೆಟ್ ಮಾಡ್ಕೊತಾ ಇದ್ದೆ. ಒಂದು ವಾರದಲ್ಲಿ ಎಷ್ಟು ಚಾಪ್ಟರ್ಸ್ ಕಂಪ್ಲೀಟ್ ಮಾಡಬೇಕು ಅಂತ. ಕೆಲವು ದಿನ ಓದ್ತಾ ಇರಲಿಲ್ಲ, ನಾನು ಆರಾಮಾಗಿ ಆಟ ಆಡ್ತಿದ್ದೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೆ. ಆದರೆ ನಾನು ವೀಕ್ಲಿ ಟಾರ್ಗೆಟ್ ಏನು ಸೆಟ್ ಮಾಡ್ಕೊಂಡಿದ್ದೆ ಅದನ್ನ ಆ ವೀಕಲ್ಲಿ ಫಿನಿಶ್ ಮಾಡಬೇಕು ಅಂತ ಮಾಡ್ಕೊತಾ ಇದ್ದೆ. ಏನಾದ್ರು ಟ್ಯೂಷನ್ಸ್ ಏನಾದ್ರು ತಗೊಳ್ತಾ ಇದ್ರಾ? ಇಲ್ಲ ಮ್ಯಾಮ್. ಅಲ್ಲಿಂದ ಬರೋದಕ್ಕೆ ಈವ್ನಿಂಗ್ ನನಗೆ 6 o'clock ಆಗ್ತಾ ಇತ್ತು. ಅದಾದ್ಮೇಲಿಂದ ನಾನು ರಿಲ್ಯಾಕ್ಸ್ ಮಾಡಿ ಓದೋ ಕುತ್ಕೊಳ್ಳೋಕ್ಕೆ 7:30 ಆಗ್ತಾ ಇತ್ತು. ಅದರಿಂದ ಟ್ಯೂಷನ್ಗೆಲ್ಲ ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ಟ್ಯೂಷನ್ಸ್ ಏನು ರೆಫರ್ ಮಾಡ್ತಾ ಇರಲಿಲ್ಲ. ಈಗ ವೀಕ್ಲಿ ಸ್ಕೆಡ್ಯೂಲ್ ಮಾಡ್ಕೊಳ್ತಾ ಇದ್ರಿ ಅಂದ್ರೆ ಸ್ಯಾಟರ್ಡೆ ಸಂಡೇನ ಯಾವ ತರ ಅದು? ಸಂಡೇ ನಮಗೆ ಪ್ರೇಯರ್ ಇರುತ್ತೆ ಮ್ಯಾಮ್ ಬೆಳಗ್ಗೆ ಎಲ್ಲ. ಸೊ ಸಂಡೇ ಈವ್ನಿಂಗ್ ಮಾತ್ರ ಸಿಗ್ತಾ ಇತ್ತು. ಆದರೆ ಸ್ಯಾಟರ್ಡೆ ಕಾಲೇಜ್ ಹಾಫ್ ಡೇ ಇರ್ತಿತ್ತು. ಸೊ ಕಾಲೇಜ್ ಮುಗಿಸ್ಕೊಂಡು 3 o'clock ಬರ್ತಾ ಇದೆ. ಅದಾದಮೇಲೆ ವೀಕೆಂಡ್ ನನಗೆ ಜಾಸ್ತಿ ಟೈಮ್ ಸಿಗ್ತಿರ್ಲಿಲ್ಲ. ನಾರ್ಮಲ್ ಡೇಸ್ ಥರನೇ ಇರೋದು. ಯಾಕಂದರೆ ನಾವು ಸಂಡೇನೂ ಬೇಗ ಎದ್ದೇಳಬೇಕಿತ್ತು ಪ್ರೇಯರ್ಗೆ. ಅದರಿಂದ 7 ದಿನನೂ ಒಂದೇ ಥರನೇ ಶೆಡ್ಯೂಲ್ ಇರ್ತಿತ್ತು. ಅಂದರೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ? ಅದೇ ನಾನು ಹೇಳ್ದೆ, ನಮ್ಮ ಅಪ್ಪ ಮತ್ತು ಅಮ್ಮ ಎಷ್ಟು ಗಂಟೆಗೆ ಎದ್ದೇಳಿಸ್ತಿದ್ರು, ನಾನು ಅಷ್ಟು ಗಂಟೆ ಯೂಶಲಿ ಅರೌಂಡ್ 6:30, 6:45, 7 ಡೈಲಿ 6:30 ಎದ್ದು ಈವ್ನಿಂಗ್ ಮತ್ತೆ ಮನೆಗೆ ರೀಚ್ ಆಗೋದು 7 o'clock, ಆಲ್ಮೋಸ್ಟ್ 12 hours. ಆಫ್ಟರ್ ದಟ್ ಏನಾದ್ರು ಹೋಮ್ವರ್ಕ್ ಇದ್ರೆ ಹೋಮ್ವರ್ಕ್ ಮ್ಯಾಮ್. ಆ ದಿನ ಏನಾದ್ರು ಕಾಲೇಜಲ್ಲಿ ಹೋಮ್ವರ್ಕ್ ಅಥವಾ ರೆಕಾರ್ಡ್ಸ್, ಅಸೈನ್ಮೆಂಟ್ಸ್ ಆ ಥರ ಇದ್ರೆ ಆಗ ಅದನ್ನ ಮಾಡ್ಕೊತಾ ಇದ್ದೆ. ಇಲ್ಲ ಅಂತಂದ್ರೆ ಡೈಲಿ ಒಂದು ಚಾಪ್ಟರ್ ಅಥವಾ ಒಂದು ವಾರದಲ್ಲಿ ಒಂದು 2 ಚಾಪ್ಟರ್ ಮುಗಿಸ್ಬೇಕಂತ ಸ್ವಲ್ಪ ಟೆಕ್ಸ್ಟ್ ಬುಕ್ಗಳು ಓದ್ಕೊತಾ ಇದ್ದೆ. ಈ ಗ್ರೂಪ್ ಸ್ಟಡೀಸ್ ಏನಾದ್ರು ಮಾಡ್ತಾ ಇದ್ರಾ? ನಂದು ಮನೆ ದೂರ ಇರೋದ್ರಿಂದ ಫೋನಲ್ಲೇ ನಾನು ಗ್ರೂಪ್ ಸ್ಟಡೀಸ್ ಮಾಡ್ಕೊತಿದ್ವಿ. ನನ್ನ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಡಿಸ್ಕಷನ್ಗಳು ಮಾಡ್ಕೊತಾ ಇದ್ದೆ. ಈಗ ಎಕ್ಸ್ಟ್ರಾ ಬುಕ್ಸ್ ಏನಾದ್ರು ರಿಫರ್ ಮಾಡ್ತಾ ಇದ್ರೆ? ಈಗ ಕೆಲವೊಂದು ಬುಕ್ಸ್ಗಳೇ ಬರುತ್ತೆ. ಈಗ ಎಜುಕೇಶನ್ಸ್ ತುಂಬಾನೇ ಡೆವಲಪ್ ಆಗಿದೆ ಅಂತಾನೆ ಹೇಳ್ಬೋದು. ಬುಕ್ಸ್ಗಳಿರುತ್ತೆ ಎಕ್ಸಾಮ್ಸ್ಗೆ ಈಸಿ ಆಗಲಿ ಮಕ್ಕಳಿಗೆ ಅಂತ. ಸೊ ಆ ಥರ ಏನಾದ್ರು ಬುಕ್ಸ್ ಏನಾದ್ರು ರೆಫರ್ ಮಾಡ್ತಿದ್ರಾ? ಕರ್ನಾಟಕ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ಸ್, NCERT ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ಕೊತಾ ಇದೆ. ಅದಲ್ಲದೆ ಟೆಲಿಗ್ರಾಮಲ್ಲೆಲ್ಲ ಫ್ರೀ ನೋಟ್ಸ್ಗಳು ಸಿಗ್ತಾ ಇರುತ್ತೆ, ಅದನ್ನ ರೆಫರ್ ಮಾಡ್ಕೊತಾ ಇದ್ದೆ. ಓಕೆ, ಅಪಾರ್ಟ್ ಫ್ರಮ್ ದಟ್ ಎಜುಕೇಶನ್ ಬಿಟ್ಟು ನಿಮ್ಗೆ ಇನ್ಯಾವ ಥರ ಹಾಬೀಸ್ ಇದೆ? ನನಗೆ ಹಾಬೀಸ್ ಅಂದರೆ ಟೀಚಿಂಗ್ ನನಗೆ ತುಂಬ ಇಷ್ಟ ಇದೆ. ಸೊ ನನಗಿಂತ ಚಿಕ್ಕವರು ಯಾರು ಅಕ್ಕಪಕ್ಕ ಇದ್ದಾರೆ ಅಂದರೆ ಅವ್ರಿಗೆ ಟೀಚಿಂಗ್ ಮಾಡೋದಕ್ಕೆ ಹೋಗ್ತಾ ಇದೆ. ನನಗೆ ಲೀವ್ ಸಿಗೋದಿಲ್ಲ. ಅದು ಬಿಟ್ಟರೆ ನನಗೆ ಬುಕ್ ರೀಡಿಂಗ್ ಇಷ್ಟ. ನಾನು ಬೈಬಲ್ ಓದೋದು ಈ ಥರ ಓದ್ತಾ ಇದ್ದೆ. ಆದರೆ ಈ ಡ್ರಾಯಿಂಗ್ ಆ ಥರ ಎಲ್ಲ ಏನು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಸಂಜೆ ಹೊತ್ತು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ.
ಬ್ಯಾಡ್ಮಿಂಟನ್ ಹಾ. ಆಡ್ತಾರೆ. ಸೊ ಈಗ ಮ್ಯಾಮ್ ಇವಾಗ ನೀವು ವೀಕ್ಲಿ ಸ್ಕೆಡ್ಯೂಲ್ ಮಾಡ್ಕೊಂಡು ಇಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ, ಈಗ ನೆಕ್ಸ್ಟ್ ಎಕ್ಸಾಮ್ ಬರೆಯೋರಿಗೆ ಯಾವ ಥರ ಹೇಳ್ತೀರಾ? ಈಗ ಎಕ್ಸಾಮ್ ಅಂದರೆ ಈಗ ಕೆಲವೊಂದು ಪೇರೆಂಟ್ಸ್ಗಳು ಪ್ರೆಷರ್ ಆಗ್ತಾರೆ, ನಿಮ್ಗೆ ಆ ಥರ ಪ್ರೆಷರ್ ಆಗ್ತಾರೆ, ಡೈಲಿ ಓದಲೇಬೇಕು ನೀನು ಇಷ್ಟು ಕಂಪ್ಲೀಟ್ ಇಲ್ಲ ಮ್ಯಾಮ್, ಆ ಥರ ಏನು ಪ್ರೆಷರ್ ನನ್ನ ಪೇರೆಂಟ್ಸ್ ನನಗೆ ಕೊಡ್ತಾ ಇರಲಿಲ್ಲ. ಸೊ ನಾನು LKGಯಿಂದಾನೇ ನನ್ನ ಪೇರೆಂಟ್ಸ್ ಯಾವತ್ತೂ ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಟೆಸ್ಟಲ್ಲಿ, ಏನು ಓದ್ಕೊತಿದ್ಯಾ, ಎಷ್ಟು ಓದ್ಕೊತಿದ್ಯಾ ಏನು ಕೇಳ್ತಾ ಇರಲಿಲ್ಲ. ಆದರೆ ಏನಾದರೂ ಕೆಲವೊಮ್ಮೆ ಒಂದು ವಾರ ಪೂರ್ತಿ ಪುಸ್ತಕ ಮುಡ್ದೇ ಇದ್ದಾಗ ಓದೋಕ್ಕೇನು ಇಲ್ವಾ ಅಂತ ಮಾತ್ರ ಕೇಳ್ತಾ ಇದ್ರು. ಆದರೆ ನಾನು ಎಷ್ಟು ಓದ್ತಿದ್ದೀನಿ, ಏನು ಓದ್ತಿದ್ದೀನಿ ಅಂತ ಅವ್ರೇನೋ ಚೆಕ್ ಮಾಡ್ತಾ ಇರಲಿಲ್ಲ. ನಾನಾಗಿ ನನಗೆ ಎಷ್ಟು ಮಾರ್ಕ್ಸ್ ಟಾರ್ಗೆಟ್ ತೆಗಿಬೇಕು ಅಂತ ಇತ್ತು ಅದಕ್ಕೆ ತಕ್ಕಂತೆ ಓದ್ಕೊತಾ ಇದ್ದೆ. ಇನ್ ಕೇಸ್ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ವರೆಗೂ ನೀವು ಏನಾದ್ರು ಕಡಿಮೆ ಮಾರ್ಕ್ಸ್ ತಗೊಂಡಿರೋದು ನಿಂತಿದ್ಯಾ? ಹೆಚ್ಚು ಕಡಿಮೆ ಅಂದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ತಗೊಂಡಿದ್ದೆ? ಅತಿ ಹೆಚ್ಚು ಕಡಿಮೆ ನಾನು ಹಿಂದಿಯಲ್ಲಿ ತಗೊಂತಾ ಇದ್ದೆ. ಸ್ಕೂಲಲ್ಲಿ ಇದ್ದಾಗ 5th ತನಕ ಇರಾಗ ಹಿಂದಿ ತುಂಬಾ ಕಡಿಮೆ ತಗೊಂತಾ ಇದ್ದೆ. ಅಂದ್ರೆ ಅದು ಅಮ್ಮ ಅಪ್ಪ ಓದಿಸ್ಕೊಳಕ್ ಆಗ್ತಿರ್ಲಿಲ್ಲ, ನಾನಾಗೂ ಓದ್ಕೊಂತಿರ್ಲಿಲ್ಲ, ನನ್ಗೆ ಆ ಸಬ್ಜೆಕ್ಟ್ ಇಷ್ಟ ಇರ್ತಿರ್ಲಿಲ್ಲ. ಅದರಿಂದ ಕೆಲವೊಮ್ಮೆಲ್ಲ ಫೇಲ್ ಕೂಡ ಆಗಿದ್ದೀನಿ ಹಿಂದಿಯಲ್ಲಿ 5th ತನಕ ಇದ್ದಾಗ. ಫೇಲ್ ಆಗಿದ್ರೆ ಆದ್ರೆ ಹೇಗೆ ರಿಯಾಕ್ಟ್ ಮಾಡ್ತಿದ್ರು ಪೇರೆಂಟ್ಸ್? ನಮ್ಮ ಸ್ಕೂಲಲ್ಲಿ ಫೇಲ್ ಆಗಿದೆ ಅಂದ್ರೆ ಸಿಗ್ನೇಚರ್ ತಗೊಂಡ್ಬರ್ಬೇಕಿತ್ತು. ನಾನು ಕೆಲವೊಮ್ಮೆ ಬಚ್ಚಿಟ್ಬಿಡ್ತಿದ್ದೆ, ಕೆಲವೊಮ್ಮೆ ನೀವೇ ಸಣ್ಣ ಹೋಗ್ತಿದ್ರಾ? ಇಲ್ಲ, ಆ ಥರ ಮಾಡಕ್ ಹೋಗಿರ್ಲಿಲ್ಲ. ಆದ್ರೆ ಪೇರೆಂಟ್ಸ್ ಇಲ್ಲ ಮನೇಲಿ ಹೊರಗಡೆ ಹೋಗಿದ್ದಾರೆ ಅಂತ ಟೀಚರ್ಸ್ ಹತ್ರ ಎಸ್ಕೇಪ್ ಆಗ್ಬಿಟ್ಟು ಮತ್ತೆ ಸೈನ್ ಸಿಗ್ನೇಚರ್ ಮಾಡಿ ತೋರಿಸಲೇಬೇಕಲ್ಲ. ಆ ಟೈಮಲ್ಲಿ ನಮ್ಮ ಮಮ್ಮಿ ಬಂದು ಒಂದು ಕಂಡೀಷನ್ ಆಗ್ತಾ ಇದ್ರು, ಇದನ್ನ ಇಲ್ಲ ಅವಾಗ್ಲೇ ಆ ಕ್ವೆಶನ್ಸ್ ನ ಓದಿ ತೋರಿಸ್ಬೇಕು, ಹಾಗಿದ್ರೆ ಮಾತ್ರ ಸೈನ್ ಹಾಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಓದ್ಲೇಬೇಕಿತ್ತು, ಸೈನ್ ಬೇಕು ಅಂದಾಗ ಆ ಕ್ವೆಶನ್ನೇ ಓದಿ ಬರೆದು ತೋರಿಸ್ಬೇಕಿತ್ತು, ಆಗ ಸೈನ್ ಹಾಕೊಡ್ತೀನಿ. ಈಗ ನೆಕ್ಸ್ಟ್ ಎಕ್ಸಾಮ್ಸ್ ಬರೆಯೋರಿಗೆ ಯಾವ ತರ ನೀವು ಗೈಡ್ ಮಾಡ್ತೀರಾ? ಅಂದ್ರೆ ಈಗ ಡೈಲಿ ಓದ್ಬೇಕಾ ಅಥವಾ ಯಾವ ತರ? ಈಗ ಕೆಲವೊಂದು ಪೇರೆಂಟ್ಸ್ ಡೈಲಿ ಓದಲೇಬೇಕು ಅಂತ ಹೇಳಿ ಮಕ್ಕಳಿಗೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಈಗ ಏನು ಹೇಳ್ತೀರಾ ನೀವು ಅವ್ರಿಗೆ? ನನ್ನ ಪ್ರಕಾರ ಪ್ರೆಷರ್ ತಗೊಂಡ್ರೆ ಬರೆಯೋದಕ್ಕೆ ಆಗಲ್ಲ, ಓದೋದಕ್ಕೆ ಕಷ್ಟ ಆಗುತ್ತೆ. ಸೊ ಕೂಲಾಗಿ ನಾರ್ಮಲ್ ಆಗಿ ನಾವು ಹೆಂಗೆ ಬೇರೆ ಎಕ್ಸಾಮ್ಸ್ನೆಲ್ಲ ತೊಗೊತೀವಿ, LKG UKG ಇಂದ ಹೇಗೆ ಓದಿರ್ತೀವೋ ಅದೇ ರೀತಿ ಓದ್ಕೊಂಡು ಬರಬೇಕು. ಬೋರ್ಡ್ ಎಕ್ಸಾಮ್ ಅಂತ ಸಪ್ರೇಟಾಗಿ ಏನು ನಾನು ಟೆನ್ಷನ್ ತಗೊತಾ ಇರಲಿಲ್ಲ. ಸೊ ದಿನ ಸ್ವಲ್ಪ ಸ್ವಲ್ಪ ಓದ್ಕೊಬೇಕು, ಅದು ಒಬ್ಬೊಬ್ಬರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಓದೋದಕ್ಕೆ ಕಷ್ಟ ಇದೆ ಅಂದರೆ ದಿನ ಸ್ವಲ್ಪ ಸ್ವಲ್ಪ ಒಂದು 1 or 2 hour ಓದ್ಕೊಬೋದು. ಇಲ್ಲ ಚೆನ್ನಾಗಿ ನನಗೆ ಬೇಸಿಕ್ಸ್ ಗೊತ್ತಿದೆ ಅನ್ನೋರು ನಂತರ ವೀಕ್ಲಿ ಟಾರ್ಗೆಟ್ಸ್ನ ಸೆಟ್ ಮಾಡ್ಕೊಬೋದು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ರ? ನಾನು ನೆಕ್ಸ್ಟ್ ನೀಟ್ ಬರಿಬೇಕು ಅಂತಿದ್ದೀನಿ ಮ್ಯಾಮ್. ನನಗೆ ಮೆಡಿಕಲಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದೆ, ಅದಕ್ಕೆ ನೀಟ್ ಬರೆಯೋಣ ಅಂತಿದ್ದೀನಿ. ಅದ್ರ ಜೊತೆಗೆ KCET ಎಕ್ಸಾಮ್ನು ಬರೆಯೋಣ ಅಂತಿದ್ದೀನಿ. ಈಗ ನೀವು 600ಗೆ 552 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಲ್ವಾ? ಸೊ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ನನಗೆ ಫೇವ್ರೆಟ್ ಸಬ್ಜೆಕ್ಟ್ ಅಂತಂದರೆ ಬಯಾಲಜಿನೇ. ನನಗೆ 10th ತನಕ ಮ್ಯಾಥ್ಸ್ ಇಷ್ಟ ಇರಲಿಲ್ಲ, ಆದರೆ 11th ಬಂದಮೇಲೆ ಮ್ಯಾಥ್ಸ್ ಕೂಡ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ 10th ತುಂಬ ಕಡಿಮೆ ಮಾರ್ಕ್ಸ್ ಬಂದಿದ್ದು ಮ್ಯಾಥ್ಸಲ್ಲೇ, ಆದರೆ 11th ಬಂದಮೇಲೆ ಅದು ಹೇಗೆ ಅಂತ ಗೊತ್ತಿಲ್ಲ, ಮ್ಯಾಥ್ಸ್ ಮೇಲೆ ಕೂಡ ತುಂಬ ಇಷ್ಟ ಬಂತು. ಸೆಕೆಂಡ್ PUC ಬಂದಮೇಲೆ ಫಿಸಿಕ್ಸ್ ಮೇಲೆ ಇಂಟ್ರೆಸ್ಟ್ ಆಯಿತು. ನನಗೆ ಬಯಾಲಜಿಲಿ ಇಂಟ್ರೆಸ್ಟ್ ಇದ್ದಿದ್ದ ಕಾರಣನೇ ಔಟ್ ಆಫ್ ಔಟ್ ಬರೋದಕ್ಕೆ ಅದು ಈಸಿಯಾಗಿತ್ತು. ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಈಚ್ ಸಬ್ಜೆಕ್ಟ್? ಮ್ಯಾಮ್ ನನಗೆ ಕೆಮಿಸ್ಟ್ರಿಯಲ್ಲಿ 97 ಬಂದಿದೆ, ಹಾಗೆ ಇಂಗ್ಲೀಷ್ ಮತ್ತು ಫಿಸಿಕ್ಸಲ್ಲಿ 95 ಬಂದಿದೆ, ಕನ್ನಡದಲ್ಲಿ 99 ಬಂದಿದೆ, ಆ್ಯಂಡ್ ಬಯಾಲಜಿಲಿ 100 ಬಂದಿದೆ. ಓಕೆ, ಈಗ ನಿಮ್ಮ ಒಂದು ಎಜುಕೇಷನ್ ಅಂತ ಬಂದಾಗ ನಿಮ್ಮ ಕಾಲೇಜಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ? ನನ್ನ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನನ್ನ ಪೇರೆಂಟ್ಸ್ ಥರನೇ ಅವರು ಕೂಡ ನನಗೆ ಯಾವುದೇ ರೀತಿಯಾದ ಪ್ರೆಷರ್ಸ್ಗಳನ್ನ ಹಾಕಿರಲಿಲ್ಲ, ಈ ಥರನೇ ಓದಬೇಕು ಅಥವಾ ರ್ಯಾಂಕ್ ಬರಬೇಕು ಅಂತ. ಸೊ ನಾನು ಯಾವ ರೀತಿ ಓದ್ತಿದ್ದೆ ಅದಕ್ಕೆ ಅವರು ನನಗೆ ಸಪೋರ್ಟ್ ಮಾಡ್ತಿದ್ರು. ನಾನು ದೂರದಿಂದ ಬರ್ತಾ ಇರೋದ್ರಿಂದ ಜಾಸ್ತಿ ಸ್ಪೆಷಲ್ ಕ್ಲಾಸ್ಗಳಿಗೂ ನನ್ನ ಕೂರಿಸ್ಕೊತಿರ್ಲಿಲ್ಲ, ಮನೆಗೆ ಹೋಗು ಅಂತ ಕಳಿಸ್ತಾಯಿದ್ರು. ಅದರಿಂದ ನಾನು ಬೇಗ ಮನೆಗೆ ಬಂದು ಓದೋದಕ್ಕೆ ಹೆಲ್ಪ್ ಆಗ್ತಾಯಿತ್ತು. ಯಾವಾಗಲೂ ಎಮೋಷ್ನಲಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಿದ್ರು. ಏನೇ ಡೌಟ್ಸ್ ಕೇಳಿದ್ರು ಕಾಲ್ ಮಾಡಿದಾಗ? ಏನೇ ಡೌಟ್ಸ್ ಇದ್ದಾಗ ಎಕ್ಸ್ಟ್ರಾ 1 hour ಇದ್ದು ನನಗೆ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತಾ ಇದ್ರು. ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಫೇವ್ರೆಟ್ ಟೀಚರ್ ಅಂತ ಹೇಳೋದಕ್ಕಾಗಲ್ಲ ಮ್ಯಾಮ್. ಒಂದೊಂದು ಸಬ್ಜೆಕ್ಟಲ್ಲೂ ಒಂದೊಂದು ವಿಷಯಗಳಲ್ಲೂ ಟೀಚರ್ಸ್ ಒಂದೊಂದು ರೀತಿಯಾದ ಹೆಲ್ಪ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲರೂ ನನಗೆ ಫೇವ್ರೇಟ್ ಇದೆ. ಎಲ್ಲರೂ ಫೇವ್ರೇಟ್. ರೂಪಾ ಅವರ ಮದರ್ ಟಂಗ್ ಯಾವುದು? ಅದು ನನಗೆ ಕನ್ಫ್ಯೂಷನ್ ಇದೆ ಮ್ಯಾಮ್, ಯಾಕಂದರೆ ಅಪ್ಪ ಬಂದು ಕರ್ನಾಟಕದವರು, ಅಮ್ಮ ತಮಿಳ್ನಾಡಿನವರು. ನನಗೆ ಅದರಿಂದ 2 ಭಾಷೆನೂ ಚೆನ್ನಾಗಿ ಬರುತ್ತೆ, ಆದರೆ ನನಗೆ ಹೆಚ್ಚು ಪ್ರಿಯ ಅಂತಂದರೆ ಕನ್ನಡ. ಏನಕ್ಕೆ ಕೇಳಿದೆ ಅಂತ ಅಂದರೆ ಸೈನ್ಸಲ್ಲಿ 99 ಅಂದರೆ ಸೈನ್ಸ್ ಸೆಕ್ಷನಲ್ಲಿ ಕನ್ನಡದಲ್ಲಿ 99 ಮಾರ್ಕ್ಸ್ ಬಂದಿದೆ ಅಲ್ಲ. ಸೊ ಕನ್ನಡದವರೇ ಆದರೆ 99 ಈಸಿಯಾಗಿ ತಗೋಬೋದು. ಸೊ ಕನ್ನಡ ಬಿಟ್ಟು ಬೇರೆ ಆಗಿದೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೈನ್ಸ್ ಅಂತ ಅಂದರೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡೋದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಈ ಥರ ಇರುತ್ತೆ. ಬಟ್ ನೀವು ಕನ್ನಡದಲ್ಲೂ ಕೂಡ 100ಗೆ 99 ಬಂದಿದೆ ಅಲ್ಲ, ಸೊ ಹಾಗಾಗಿ ಕೇಳಿದೆ.
ಮ್ಯಾಮ್ ಅದು ಸತ್ಯನೇ. ಕನ್ನಡಗೆ ಅಂತಂದರೆ ಎಕ್ಸಾಮ್ಗೆ 1 ತಿಂಗಳು ಮುಂಚೆ ಜಾಸ್ತಿ ನಾನು ಫೋಕಸ್ ಮಾಡಿದ್ದು. ಬೇರೆ ಟೈಮಲ್ಲಿ ಅಂದರೆ ವಾರ್ಷಿಕ ಪರೀಕ್ಷೆ ಅಂತ ಟೈಮಿಗೆ ಮಾತ್ರ ಎಕ್ಸಾಮ್ಗೆ 1 ದಿನ ಮುಂಚೆ ಓದ್ಕೊತಿದ್ದೆ ಬೇರೆ ಕಿರು ಪರೀಕ್ಷೆಗೆಲ್ಲ. ಈಗ ಈ ಮೇಯ್ನ್ ಎಕ್ಸಾಮ್ ಅಂತ ಬಂದಾಗ 1 ತಿಂಗಳು ಮುಂಚೆಯಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅದು ನನಗೆ ಕನ್ನಡ ಅನ್ನೋದು ಸ್ಕೂಲಿಂದನೇ ತುಂಬ ಇಷ್ಟ. ನನಗೆ ಒಬ್ಬರು ಫೇವ್ರೆಟ್ ಟೀಚರ್ ಇದ್ದರು ಸ್ಕೂಲಲ್ಲಿ, ಅವರು ಕನ್ನಡ ಟೀಚರ್ ಆಗಿದ್ದರು. ಅವರಿಂದಾಗಿ ಕನ್ನಡ ಚೆನ್ನಾಗಿ ನಾನು ಕಲಿತೆ, ಸುಲಭವಾಗಿ ಬರೆಯೋ ಥರ ಅವ್ರು ಕಲಿಸ್ಕೊಟ್ಟಿದ್ರು. ಅದನ್ನು ನನಗೆ ಎಕ್ಸಾಮಿಂದ ಸ್ವಲ್ಪ ದಿನ ಮುಂಚೆ ಓದ್ಕೊಂಡ್ರೆ ಸಾಕಾಗ್ತಿತ್ತು. ಅಂದರೆ ಸ್ಪೆಲ್ಲಿಂಗಲ್ಲಿ ಜಾಸ್ತಿ ಏನು ಹೋಗ್ತಾ ಇರಲಿಲ್ಲ ಮಾರ್ಕ್ಸು. ಆಮೇಲೆ ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ದಿದ್ದರಿಂದ ಗ್ರಾಮರಲ್ಲಿ ವ್ಯಾಕರಣದಲ್ಲೂ ಏನು ಪ್ರಾಬ್ಲಮ್ಗಳು ಆಗ್ತಾ ಇಲ್ಲ. ಏನಾದ್ರು ಮತ್ತೆ ರಿವ್ಯಾಲ್ಯೂಯೇಷನ್ ಆಗ್ತೀರಾ? ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂತ ಏನಾದ್ರು ಅನಿಸ್ತಿದ್ಯಾ? ಇಂಗ್ಲೀಷಲ್ಲಿ ಕಡಿಮೆ ಬಂದಿದೆ ಅಂತ ಅನಿಸ್ತಾ ಇತ್ತು ನನಗೆ. 5 ಮಾರ್ಕ್ಸ್ ಹೋಗಿದೆ, ಅಷ್ಟು ಕಡಿಮೆ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ಇನ್ನೊಂದ್ಸತಿ ರಿವ್ಯಾಲ್ಯೂಯೇಷನ್ಗೆಲ್ಲ ಹಾಕೋದಿಲ್ಲ. ಸಾಕು, ಇಷ್ಟೇ ಮಾರ್ಕ್ಸ್, ನಾನೇ ಫಸ್ಟ್ ಬಂದಿದ್ದೀನಿ ಕಾಲೇಜ್ಗೆ, ಇನ್ನೇನಕ್ಕೆ ಅಂತ ಸಾಕು. ಓಕೆ, ಈಗ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಕೃಪಾ ಅವರೇ. ನನ್ನ ಪೂರ್ತಿ ಹೆಸರು ಎಸ್ತರ್ ಕೃಪಾ ರಾಜು ಅಂತ. ನಾನು ಹುಟ್ಟಿದ್ದು 17th of February 2008. ನನ್ನ ಕ್ಲಾಸ್ಮೇಟ್ಸ್ ಎಲ್ಲರಲ್ಲೂ ನಾನೇ ಚಿಕ್ಕವಳು, 1 ವರ್ಷ. ಎಲ್ಲರೂ 18 ವರ್ಷ ಇದ್ದಾರೆ, ನಾನು ಬರೀ 17 ವರ್ಷ ಇರೋದು. ನಾನು ಹುಟ್ಟಿರೋದು ಬೆಳೆದಿರೋದೆಲ್ಲ ಮೈಸೂರಲ್ಲೇ, ನರಸೀಪುರ ತಾಲೂಕಲ್ಲಿ. ನನ್ನ ಪೇರೆಂಟ್ಸ್ ಬಂದು ಇಬ್ಬರು ನರ್ಸಸ್ ಆಗಿದ್ದಾರೆ. ಇಬ್ಬರು ಸೇರಿ ಕಾಲೇಜ್ ನಡೆಸ್ತಾ ಇದ್ದಾರೆ. ಅದರಿಂದ ನನಗೆ ಚಿಕ್ಕ ವಯಸ್ಸಿಂದನೇ ಟೀಚಿಂಗ್ ಅಂದರೆ ತುಂಬ ಇಷ್ಟ. ಸೊ ರಜಾ ಇರೋಗೆಲ್ಲ ಅಮ್ಮ ಅಪ್ಪ ಬಂದು ಅವ್ರ ಕಾಲೇಜಿಗೆ ಹೋಗುವಾಗ ಜೊತೆಗೆ ಹೋಗ್ತಾ ಇದ್ದೆ. ಅಲ್ಲಿ ನನಗಿಂತ ಚಿಕ್ಕವ್ರ ಜೊತೆ ಆಟ ಆಡ್ಕೊಂಡು ಅವ್ರಿಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ದೆ. ನಾನು ಓದಿದ್ದು ಬಂದು LKG ಇಂದ ಒಂದೇ ಸ್ಕೂಲಲ್ಲೇ ಓದಿದ್ದು, ನಾನು ಸೇಂಟ್ ಆರ್ನಾಲ್ಡ್ ಸೆಂಟ್ರಲ್ ಸ್ಕೂಲ್ ಅಂತ. ಸೊ ನನ್ನ ಎಜುಕೇಷನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಅವರು. ನಾನು ಅಲ್ಲಿದ್ದ ಟೀಚರ್ಸ್ ಎಲ್ಲ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಇವತ್ತು ತನಕ ನನಗೆ ಸಪೋರ್ಟ್ ಮಾಡೋದಕ್ಕೆ ಯಾವಾಗಲೂ ಇದ್ದಾರೆ ನನ್ನ ಜೊತೆಗೆ. ಸೊ ನೆಕ್ಸ್ಟ್ ನಾನು ಕಾಲೇಜ್ ಓದಿದ್ದು ಲರ್ನರ್ಸ್ ಗ್ಲೋಬಲ್ PU ಕಾಲೇಜ್ ಅಂತ ಸಾತ್ಗಳ್ಳಿಯಲ್ಲಿ. ಅಲ್ಲಿಗೆ ಡೈಲಿ ನಾನು ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ಕೊತಾ ಇದ್ದೆ ನರಸೀಪುರದಿಂದ. ನನ್ನ ಈ ಎಜುಕೇಷನ್ ಜರ್ನಿಯಲ್ಲಿ ಅಂದರೆ ನನಗೆ ನಮ್ಮ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಎಕ್ಸಾಮ್ ಟೈಮಲ್ಲಿ ಕೂಡ 1 ತಿಂಗಳು ಪೂರ್ತಿ ಇಲ್ಲೇ ಇದ್ದರು ನನ್ನ ಜೊತೆಗೆ. ಅದರ ಜೊತೆಗೆ ನಮ್ಮ ಅಮ್ಮ ಬಂದು ಕನ್ನಡ ಹೇಳ್ಕೊಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ, ನಮ್ಮ ಅಜ್ಜಿ. ನಮ್ಮ ಪೇರೆಂಟ್ಸ್ ಬಂದು ಯಾವಾಗಲೂ ಸಪೋರ್ಟ್ ಆಗಿ ಇದ್ದರು. ನಾನು ಏನು ಓದ್ತೀನಿ ಅನ್ನೋದನ್ನ ಅಷ್ಟಾಗಿ ಅವರು ಟೆನ್ಷನ್ ತಗೊತಿಲ್ಲ. ಅವರು ಇದ್ದಿದ್ದೆಲ್ಲ ಬಿಹೇವಿಯರ್ ವೈಸ್ ನಡತೆ ಒಳ್ಳೆಯೊಳಗಿರಬೇಕು ನಾನಂತ. ಅವ್ರು ಯಾವಾಗಲೂ ಏನಕ್ಕಾದ್ರೂ ಚಿಂತೆ ತೊಗೊತಾ ಇದ್ರು ಅಂತಂದರೆ ನನ್ನ ಬಿಹೇವಿಯರ್ ಬಗ್ಗೆ ಮಾತ್ರ. ಯಾವಾಗಲೂ ನನ್ನ ಮಾರ್ಕ್ಸ್ ಬಗ್ಗೆ ಅವರು ಚಿಂತೆ ತೊಗೊತಾನೆ ಇರಲಿಲ್ಲ. ಅದು ಬಿಟ್ಟರೆ ನನಗೆ ಪ್ರೇಯರಲ್ಲಿ ತುಂಬ ಕಾರಣ. ಎಲ್ಲದಕ್ಕೂ ನಾನು ತುಂಬ ದೇವ್ರು ನಂಬ್ತೀನಿ. ಎಲ್ಲದಕ್ಕೂ ಮುಂಚೆ ದೇವ್ರು ಇಡಬೇಕು ಅನ್ನೋ ನಂಬಿಕೆ ನಂದು. ನನ್ನ ಚರ್ಚ್ ಪಾಸ್ಟರ್ಸ್ಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ಕೊತೀನಿ. ಅವ್ರ ಪ್ರಾರ್ಥನೆಗಳಿಂದಾನೇ ಇವೆಲ್ಲ ಸಾಧ್ಯ ಆಗಿರೋದು. ಆ್ಯಂಡ್ ನನ್ನ ಜೊತೆಗೆ ನಾನು ಇದ್ದಿದ್ದ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನನ್ನ ಫ್ರೆಂಡ್ಸ್, ವೆಲ್ ವಿಷರ್ಸ್, ನನ್ನ ಬ್ರದರ್ ಎಲ್ಲರಿಗೂ ಥ್ಯಾಂಕ್ಸ್ ತಿಳಿಸ್ಕೊತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಗ್ರಾಮೀಣ ವಿದ್ಯಾರ್ಥಿನಿಯಾದಂತಹ ಎಸ್ತರ್ ಕೃಪಾರಾಜ್ ಅವರು ಡೈಲಿ ಓದ್ತಾ ಇರ್ಲಿಕ್ಕಂತೆ ವೀಕ್ಲಿ ಸ್ಕೆಡ್ಯೂಲ್ ಮಾಡಿಕೊಂಡು ಜಸ್ಟ್ ವಾರದಲ್ಲಿ 1 ಅಥವಾ 2 ದಿನ ಓದ್ಕೊಂಡು ಉತ್ತಮ ಅಂಕಗಳನ್ನ ಪಡೆದಿದ್ದಾರೆ. ಸೊ ನಾನು ಹೇಳೋದಿಷ್ಟೇ, ನೀವು ಎಷ್ಟು ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ತಲೆನಲ್ಲಿ ಎಷ್ಟು ಉಳಿಯುತ್ತೆ ಅನ್ನೋದು ಇಂಪಾರ್ಟೆಂಟ್. ಹಾಗೇನೆ ಕೂಡ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಪ್ರೆಷರ್ ಹಾಕೋಕೆ ಹೋಗ್ಬಾರ್ದು. ಜಾಸ್ತಿ ಪ್ರೆಷರ್ ಹಾಕಿದ್ರೆ ಮಕ್ಕಳು ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಯ ಆಗಿ ಓದೋದನ್ನ ಕೂಡ ಮರ್ತಿರ್ತಾರೆ ಅಂತ ಹೇಳ್ತೀನಿ. ಕೃಪಾ ಅವರೇ, ನೀವು ಉತ್ತಮ ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಹೀಗೆ ನೀವು ಮುಂದೆನೂ ಕೂಡ ನಿಮ್ಮ ಭವಿಷ್ಯ ಉತ್ತಮವಾಗಿರ್ಲಿ ಅಂತ ಹೇಳ್ತಾ, ನೀವು ನಂಬಿರೋ ದೇವರು ನಿಮ್ಮ ಜೊತೆ ಯಾವಾಗ್ಲೂ ಇರ್ಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು.
ಮಕ್ಕಳ ಯಶಸ್ಸಿಗೆ ಪೋಷಕರ ಪಾತ್ರ ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು. ಇದು ಏನು ಮಕ್ಕಳು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂತಾರೆ, ಅದಕ್ಕೆ ಪೋಷಕರು ಬೆನ್ನೆಲುಬಾಗಿ ನಿಲ್ತಾರೆ. ಅದಕ್ಕೆ ಕಣ್ಣ ಮುಂದೆನೆ ಒಂದು ಉತ್ತಮ ನಿದರ್ಶನ ಇದೆ ಅಂತಾನೆ ಹೇಳ್ಬೋದು. ನಮ್ಮ ಲರ್ನರ್ PU ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದಂತಹ ಏಸ್ತರ್ ಕೃಪಾರಾಜ್ ಅವರ ಪೋಷಕರು ಈಗ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅವ್ರಿಗೆ ಹೇಗೆ ಅನಿಸುತ್ತೆ, ಯಾವ ತರ ಫೀಲ್ ಆಗ್ತಿದೆ ಅಂತ ಅವರಿಂದಾನೇ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಹೇಗೆ ಅನಿಸ್ತಿದೆ? ಫಸ್ಟ್ ಆಫ್ ಆಲ್, ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ಅವ್ರ ಕಾಲೇಜ್ಗೆ, ಹೇಗೆ ಅನಿಸ್ತಿದೆ? ಮೇಡಮ್ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ವರ್ಡ್ಸ್ ಗಳೇ ಇಲ್ಲ ಅನ್ಸುತ್ತೆ. I am very happy. We both are happy. ಸರ್, ನಿಮ್ಗೆ ಹೇಗೆ ಅನಿಸ್ತಿದೆ? ತುಂಬಾ ಮೇಡಮ್ ಹೇಳ್ಬಿಟ್ರು ವಿ ಬೋತ್ ಆರ್ ಹ್ಯಾಪಿ. ಮಾತಾಡ್ಲಿಕ್ಕೆ ಕೊಡ್ಬಾರ್ದು, ಮಹಿಳಾ ಪ್ರಧಾನನ ಎತ್ತಿ ಹಿಡಿತಾ ಇದ್ದಾರೆ. ನನಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಅವಳು ತುಂಬಾ ದಿನದಿಂದ ಒಂದ್ಸರಿನೂ ಶಾಲೆಗೆ ಫಸ್ಟ್ ಬಂದಿಲ್ಲ, ಒಂದ್ಸಲನೂ ಬಂದಿಲ್ಲ. ಇದ್ರು ಇಲ್ಲ ಬಂದಿರ್ಲಿಲ್ಲ. ಓಕೆ, PU ನಲ್ಲಿ ಬರ್ಬೇಕು ಅಂತಂತ ತುಂಬಾ ಆಸೆ Efforts ಆಗಿದ್ರು. ಮತ್ತೆ ಅವನಿಗೆ ಎಷ್ಟೋ ಸರಿ ಪ್ರೇಯರ್ ಮಾಡೋಳು, ಓದೋದಕ್ಕೆ ಇದು ಮಾಡೋಳು. ನಾನು ಹೇಗಾದ್ರು ಫಸ್ಟ್, ಅದ್ರಲ್ಲಿ ಅವ್ರದ್ದು 2 ಕ್ಯಾಂಪಸ್ ಇದೆ, 2 ಕ್ಯಾಂಪಸ್ಗೂ ನಾನು ಫಸ್ಟ್ ಬರಬೇಕು ಅಂದ್ಕೊಂಡು ಅವಳು ಗೊತ್ತಿಲ್ಲದೆ ಅನ್ನೋ ರೀತಿ ಅವಳು ಹೇಳ್ತಾ ಇದ್ಲು. ಹಾಗಾಗಿ ಈಗ 2 ಕ್ಯಾಂಪಸ್ ಫಸ್ಟ್ ಬಂದಿರೋದು ಖಂಡಿತ ನಮಗೂ ಸಹ ತುಂಬಾ ಸಂತೋಷನೇ. ರಿಸಲ್ಟ್ ಇನ್ನೇನ್ ಬರ್ತಾ ಇದೆ, ನಾಳೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂದಾಗ ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ನಾಳೆ ರಿಸಲ್ಟ್ ಬರ್ತಿದೆ, ಮಕ್ಕಳದು ಏನಾಗುತ್ತೋ ಏನೋ ಅನ್ನೋ ಭಯ ಇತ್ತಾ, ಅಥವಾ ಏನೋ ಒಳ್ಳೆ ಮಾರ್ಕ್ಸ್ ತಗೊಳ್ತಾಳೆ ಅನ್ನೋ ಕಾನ್ಫಿಡೆಂಟ್ ಇತ್ತಾ? Every day after exam, she was reviewing her question paper. ನೀವೀಗ ಕ್ವಶನ್ ಪೇಪರ್ ತಂದಾಗ ಅವ್ಳು ಕರೆಕ್ಟ್ ಬರ್ದಿದ್ದಾಳ ಇಲ್ವಾ ಅಂತ ಕ್ವಶನ್ ಅಂಡ್ ಆನ್ಸರ್ಸ್ ನಡೀತಾ Our matak we were not checking, but we were just asking. She herself will tell how many marks I will lose, because mainly we expected physics, chemistry she will get out also. So she was telling by MCQs I may lose my mark. So we were knowing she won't score center. But we were very particular in biology because we are in medical field. Let she score 100. ಇನ್ ಬ್ಲಡ್ ಅದು Yeah. ಇನ್ ಬ್ಲಡ್ ಬಂದಿದೆ. ಸೊ 100 ಔಟ್ ಆಫ್ 100 ಗೆ 100. So in biology I was very eager that she must not lose any mark. So after coming from exam also she told I might score centum. So I was happy when her result was revealed as she scored centum. But the previous day we were returning from from my home, from my mother's home. So we were traveling the car. She told that there's notification that there'll be result announced. So I could observe she was in anxiety. Sometimes in anxiety, sometimes she was diverted. But still, even I was little anxious. What will be her result? So when immediately after she saw the internet and she told us, really we thanked our God. ಹೇಗೆ ಅನಿಸ್ತು ಸರ್? ಮಗಳ ರಿಸಲ್ಟ್ ಇನ್ನೇ ನಾಳೆ ಅನೌನ್ಸ್ ಆಗುತ್ತೆ ಅಂತ ಟಿವಿಲೆಲ್ಲ ಬಂದಾಗ ಹೇಗೆ ಅನಿಸ್ತು? ಮೇಡಮ್ ಫುಲ್ ಆನ್ಸೈಟಿ ಅಂತ ನಿಮ್ಗೆ? ನನಗೆ ಅವಳ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಬಟ್ ಆದ್ರೂ ಏನ್ ಮಾರ್ಕ್ಸ್ ತೆಗಿತಾಳೋ ಏನೋ ಒಂದು ಭಯ ಇದ್ದೇ ಇರ್ತದಲ್ಲ. ಸೊ ಹೇಗಾಗ್ತಾಳೋ ಏನೋ, ಯಾಕಂದ್ರೆ ಇದು ಮೈನ್ ಎಕ್ಸಾಮ್ ಏನ್ ಮಾಡಿದಳೋ ಏನೋ, ಲೈಫ್ ಟರ್ನಿಂಗ್ ಪಾಯಿಂಟ್ ಮತ್ತೆ ಅವಳು ಪ್ರತಿ ಎಕ್ಸಾಮಿನೇಷನ್ ಅಲ್ಲೂ ಇಷ್ಟು ಮಾರ್ಕ್ಸ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ಲು. ಬಟ್ ಆದ್ರೂ ನಮ್ಗೆ ಅಲ್ಲಿ ಇವರು MCQs ಇದನ್ನ ಇಟ್ಕೊಂಡಿರ್ತಾರೆ, ವ್ಯಾಲ್ಯೂಯೇಷನ್ ಮಾಡುವಾಗ ಯಾವ್ದ್ರಲ್ಲಿ ಹೋಗುತ್ತೆ, ಹೇಗೆ ಹೋಗುತ್ತೆ, ಥಿಯರಿಗಳಲ್ಲಿ, ಗ್ರಾಮರ್ಗಳಲ್ಲಿ ಹೇಗೆ ಹೋಗುತ್ತೆ ಅಂತ ಅನ್ನೋದೆಲ್ಲ ತುಂಬಾ ಭಯ ಇರ್ತಿತ್ತು. ಅದ್ರಲ್ಲೂ ಕನ್ನಡದಲ್ಲಿ ಕೆಲವು ಗ್ರಂಥಗಳಲ್ಲಿ ಪ್ರಾಬ್ಲಮ್ ಅದು ಆಗುತ್ತೆ ಅಂತ ಇದ್ದು, ಅದ್ರಲ್ಲಿ 99 ತೆಗೆದಿರೋದು ಖಂಡಿತ ಸಂತೋಷದ ಕಾರಣ. ಮತ್ತೆ ಬಯಾಲಜಿ ಅವಳು ನೆನ್ಸ್ದಂಗೆ 100. ಸ್ವಲ್ಪ ಇಂಗ್ಲಿಷ್ನಲ್ಲಿ 95 ತೆಗೆದಿರೋದು ಅವಳು ಇದಿಲ್ಲ, ಬಟ್ ಏನ್ ಬಂದಿದೆ ಅದಕ್ಕೆ ನಾವು ಸಂತೋಷವಾಗಿದ್ದೇವೆ. ಬಟ್ ಅವಾಗ ತುಂಬಾ ಸೀರಿಯಸ್ಸಾಗಿ ಇದ್ದು, ಏನಪ್ಪ ಹೇಗ್ ಮಾಡೋದು, ಏನ್ ಎಷ್ಟು ತಗೊಳ್ತಾಳೆ, ಹೇಗ್ ಮಾಡ್ತಾಳೆ ಅಂತ ಹೇಳಿ ಅದೊಂದು ಆನ್ಸೈಟಿ ಸಿಕ್ತು. ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ಹೇಗೆ ಈಗ ಮಾರ್ಕ್ಸ್ ಚೆನ್ನಾಗಿ ಬಂದಾಗ ಇಲ್ಲ ಕಡಿಮೆ ಬಂತು, ಏನಾದ್ರು ಇಷ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಔಟ್ ಆಫ್ ಔಟ್ ಬರುತ್ತೆ ಅಂತ ಇತ್ತು, ಕಡಿಮೆ ಬಂದಿದೆ ಅಂತ ಏನಾದ್ರು ರಿಸಲ್ಟ್ ಬಂದ್ಮೇಲೆ ಏನಾದ್ರು ಡಲ್ ಆಗಿದ್ರ ನಿಮ್ಮ ಮಗಳು? ಇಲ್ಲ, ಆತರ ಏನಿಲ್ಲ. ಒಂದ್ ಮಾರ್ಕ್ಸ್ ಸಂತೋಷವಾಗಿದ್ಲು, ತುಂಬಾ ಸಂತೋಷವಾಗಿದ್ಲು, ತುಂಬಾ ಇದಾಗೆ ಇದ್ಲು. ಆತರ ಏನು ಮಾರ್ಕ್ಸ್ ಇದಾಗ್ಲಿಲ್ಲ. ಬರೋ ತನಕ ಆಂಗ್ಸಿಯಸ್ ಆಗಿ ತುಂಬಾ ಇದಾಗೆ ಇದ್ಲು. ನಾನು ಅಟ್ಲೀಸ್ಟ್ ಬರ್ಬೇಕು ಅಂತಿದ್ಲು. ಬಟ್ ಒನ್ಸ್ ರಿಸಲ್ಟ್ ಅನ್ನ ನೋಡಿದ ನಂತರ, ಪ್ರೇಯರ್ ರೂಮ್ ಅಲ್ಲೇ ಕೂತವಳು ರಿಸಲ್ಟ್ ಅನ್ನು ನೋಡಿದ ನಂತರ ತುಂಬಾ ಸಂತೋಷ ಪಟ್ಲು, ಎಲ್ಲರನ್ನೂ ಇದು ಮಾಡೋದು. ಬಟ್ ಅಲ್ಲಿ ಅವಳ ತುಂಬಾ ಕ್ಲೋಸ್ ಸ್ನೇಹಿತೆ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದೆ ಅಂದ್ಕೊಂಡಾಗ ಸ್ವಲ್ಪ ಹೊತ್ತು ಅಳೋದಕ್ಕೆ ಶುರು ಮಾಡಿದ್ಲು. ಅದಾದ ನಂತರ ಅವಳ ಮಾರ್ಕ್ಸ್ ಬಗ್ಗೆ ಅವಳಿಗೆ ಇದಲ್ಲ, ಇಂಗ್ಲಿಷ್ ಬಗ್ಗೆ ಹೇಳಿದ್ದು, ನಾನು ಇಷ್ಟು ಕಡಿಮೆ ಆಗ್ತದೆ ಇಂಗ್ಲಿಷ್ ಅನ್ಕೊಂಡಿರಲಿಲ್ಲ ಅಂತ. ಬಟ್ ಯಾವುದೇ ಕಾರಣಕ್ಕೂ ರಿವ್ಯಾಲ್ಯೂಯೇಷನ್ ಅದು ಇದು ಯಾವುದಕ್ಕೂ ಹೋಗಲ್ಲ ಅಂತಾನೆ ಅವಳು ಫೋಮ್ ಆಗಿ ಅವಳಿತ್ತು. ಇದ್ದದಕ್ಕೆ ಕೊಟ್ಟಿರೋದಕ್ಕೆ
ಸಂತೋಷ ಪಡೋದು. ಈಗ ಹೇಳ್ತಾ ಇದ್ರಿ ರಿಸಲ್ಟ್ ನ ಪ್ರೇಯರ್ ರೂಮ್ ಅಲ್ಲೇ ನೋಡಿದ್ದು ಅಂತ. ಅವ್ರಿಗೂ ಪ್ರೇಯರ್ ಕಡೆ ತುಂಬಾ ಒಲವು. ಸೊ ಫಿಕ್ಸ್ ಆಗಿದ್ರ ನಾನು ರಿಸಲ್ಟ್ ಪ್ರೇಯರ್ ರೂಮ್ ಅಲ್ಲೇ ನೋಡ್ಬೇಕು ಅನ್ನೋದು, ಅಥವಾ ಬೈ ಮಿಸ್ ಆಗಿ ಆ ಒಂದು ಸ್ಪಾಟ್ ಅಲ್ಲಿ ರಿಸಲ್ಟ್? ಇಲ್ಲ, ರಿಸಲ್ಟ್ ನೋಡ್ಲಿಕ್ಕೆ ಅವಳು ಪ್ರೇಯರ್ ರೂಮ್ ಅವಳೇ ಹೋದ್ಲು. ರಿಸಲ್ಟ್ ನಾನು ಅಲ್ಲೇ ನೋಡ್ಬೇಕು ಅಂತ ಹೇಳಿ ಪ್ರೇಯರ್ Any day we start with prayer and end with prayer. ಓಕೆ, ಡೇ ಸ್ಟಾರ್ಟ್ ವಿತ್ ಪ್ರೇಯರ್. ಮತ್ತೆ ಯಾವುದೇ ವರ್ಕ್ ನಾವು ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ರೇಯರ್ ಅಲ್ಲಲ್ಲಿ ಹೋಗಿ ಪ್ರೇಯರ್ ಮಾಡೇನೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಲ್ಲ ಮಾಡ್ತೀವಿ. ಹಾಗಾಗಿ ಅವಳು ರಿಸಲ್ಟನ್ನು ಸಹ ಅಲ್ಲೇನೆ ಎಲ್ಲರೂ, ನಾನು, ಅವಳು, ಶ್ರೀಮತಿಯವರು, ಮತ್ತೆ ನನ್ನ ಮಗನಾದಂಥ ಸ್ಯಾಮ್ ಜನಿಯಲ್ ರಾಜು ಅವರು ಎಲ್ಲರೂ ನಾವು ಅಲ್ಲೇ ಹೋಗಿ ಪ್ರೇಯರ್ ಮಾಡಿಕೊಂಡು ರಿಸಲ್ಟ್ ಅನ್ನ ನೋಡಿದ್ವಿ. ಫಸ್ಟ್ ಯಾರು ನೋಡಿದ್ದು ನಿಮ್ಮಿಬ್ಬರಲ್ಲಿ? ನೀವು ನೋಡಿದ್ದ ಇಲ್ಲ ಮಗಳು ನೋಡಿದ್ದ? ಫಸ್ಟ್ ಇಲ್ಲ, ಎಲ್ಲ ಒಟ್ಟಿಗೆ ಕೂತಿದ್ದು. ಒಟ್ಟಿಗೆ 4 ಜನ ಒಟ್ಟಿಗೆ ಕೂತಿದ್ದು. ಓಪನ್ ಮಾಡಿದಾಗ ಅವಳು ಮತ್ತೆ ನಾನೇ ಫಸ್ಟ್ ನೋಡುದು. ಆಮೇಲಿಂದ ರಿಯಾಕ್ಷನ್ ಹೇಗಿತ್ತು ಈಗ ಫಸ್ಟ್ ನೋಡಿದಾಗ? ಈಗ ಏನೇ ಆಗ್ಲಿ ಒಂದು ಭಯ ಇರುತ್ತೆ. ಎಲ್ಲ ಹಿಂಗ್ ಕೈಯೆಲ್ಲ ಹಿಂಗಿಂಗ್ ಮಾಡ್ಕೊಂಡು ಕೂತಿರ್ತೀವಿ, ರಿಸಲ್ಟ್ ಏನ್ ಬರುತ್ತೆ ಏನೋ ಅಂತ. ಸೊ ಹೆಂಗಿತ್ತು ಅವ್ರ ರಿಯಾಕ್ಷನ್ ನೋಡ್ಬೇಕಾದ್ರೆ? ಅದು ತುಂಬಾ ರಿಯಾಕ್ಷನ್ ಇತ್ತು, ಏನು ಅಂತಂತ ತುಂಬಾ ಇದಾಗಿದ್ಲು. ಬಟ್ ನೋಡುವಾಗ ಅವಳು ಸ್ವಲ್ಪ ಒಂಚೂರು ಅದಾಯ್ತು. ಮಾರ್ಕ್ಸ್ ನೋಡ್ಕೊಂಡು ಬರುವಾಗ ಇಂಗ್ಲಿಷ್ ಕನ್ನಡ 90, ಇಂಗ್ಲಿಷು 90, ಕನ್ನಡ 99 ಬರುವಾಗ ಇದಾಗಿತ್ತು. ಟೋಟಲ್ ಮಾರ್ಕ್ಸ್ ಸ್ವಲ್ಪ ಗ್ರೀನ್ ಅಲ್ಲಿ ಇದ್ದಿಂದ ಕರೆಕ್ಟ್ ಆಗಿ ಕಾಣಿಸ್ತಾ ಇರ್ಲಿಲ್ಲ. ಆಮೇಲೆ ಕೆಳಗಡೆ ಇದ್ದಾಗ ನೋಡುವಾಗ ಸಮಾಧಾನ ಅವ್ರಿಗೆ ಇಂಡಿವಿಜುವಲ್ ಕೊಟ್ಟಿದಾಗ. ಸೊ ತುಂಬಾ ಸಂತೋಷವಾಗಿ. ರಿಸಲ್ಟ್ ಬಂದಿದ್ದು ಒಂದ್ ಕಡೆ ಖುಷಿ ಆಗಿದೆ. ಬೇಸಿಕ್ ಅದನ್ನ ಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡೋದಾದ್ರೆ ಸರ್, ಬೇಸಿಕಲಿ ನೀವು ಒಂದು ಸಂಸ್ಥೆನ ನಡೆಸ್ತಾ ಇದ್ದೀರಾ, ನರ್ಸಿಂಗ್ ಸಂಸ್ಥೆನ ನಡೆಸ್ತಾ ಇದ್ದೀರಾ. ಹೇಗೆ ಅದು ಈ ಕಡೆ ಇವ್ರನ್ನ ನೋಡ್ಕೊಂಡು, ನಿಮ್ಮ ಸಂಸ್ಥೆನ ನೋಡ್ಕೊಂಡು, ಈ ಕಡೆ ಮಗಳಿಗೂ ಹೇಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತಾ ಇದ್ರಿ? ನನ್ನಿಂದ ಆಕ್ಚುಲಿ ಅಕಾಡೆಮಿಕ್ ಆಗಿ ನಾನೇನು ಅಷ್ಟೇನು ಅವಳಿಗೆ ಸಪೋರ್ಟ್ ಮಾಡಕ್ ಆಗಿಲ್ಲ ಎಜುಕೇಶನ್ ನಲ್ಲಿ. ಬಟ್ ಬೇರೆ ತರದಲ್ಲಿ ಪ್ರತಿಯೊಂದರಲ್ಲೂ ನನಗೆ ಬಿಸಿ ಇದ್ರು. ಈಗ ನಮ್ಗೆ ಅದೇ LKG ಇಂದ 12th ಸ್ಟ್ಯಾಂಡರ್ಡ್ ತನಕ 10th ತನಕ ಇದೆ. ಈ ವರ್ಷ PUC ಜ್ಞಾನೋದಯ PU ಕಾಲೇಜ್ ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲಿಂದ ನರ್ಸಿಂಗ್ ಕಾಲೇಜ್ ಇದೆ, GNM ಪ್ರೋಗ್ರಾಮ್, BSc ಪ್ರೋಗ್ರಾಮ್, PPBAC ಪ್ರೋಗ್ರಾಮ್, MSc ನರ್ಸಿಂಗ್ ಪ್ರೋಗ್ರಾಮ್ಸ್ ಇದೆ. ನಾನು ಒಬ್ಬ ಪ್ರೊಫೆಸರ್ ಆಗಿ ಕೆಲಸ ಮಾಡಿದೆ ಕೆಲವು ಕಡೆ ಎಲ್ಲ. ಈಗ ಗ್ರೇಸ್ ಆಫ್ ಗಾಡ್ ನಮ್ಗೆ ಓನ್ ಆಗಿರೋದ್ರಿಂದ ಒಂದ್ ಕಡೆ ನಾನು ಓನರ್ ಆಗಿ ಕೆಲಸ ಮಾಡಬೇಕು, ಚೇರ್ಮನ್ ಆಗಿ. ಇನ್ನೊಂದ್ ಕಡೆ ನಾನೇ ಪರ್ಸನಲ್ ನಮ್ಮ ಕಾಲೇಜ್ಗೆ ಪ್ರಿನ್ಸಿಪಲ್, ಅದನ್ನು ನೋಡ್ಬೇಕು. ಸ್ಕೂಲ್ಗೆ ಚೇರ್ಮನ್ ಆಗಿ ಹೋಗಿ ಅದನ್ನು ಅಬ್ಸರ್ವ್ ಮಾಡಬೇಕು. ಮಾರ್ಕೆಟಿಂಗ್ಸ್ಗಳು ಗೊತ್ತಿಲ್ಲ ಅದು. ಹಾಗಾಗಿ ಕನ್ಸ್ಟ್ರಕ್ಷನ್ಸ್ ಅವು ಎಲ್ಲ ಈ ಕಡೆ ಇರ್ತದೆ. ಎಜುಕೇಶನ್ ಪಾರ್ಟ್ ಬರುವಾಗ ಅಕಾಡೆಮಿಕ್ ಆಗಿ ನಮ್ಮ ಶ್ರೀಮತಿ ಅವರು ಸ್ವಲ್ಪ ಒಂಚೂರು ಕಾನ್ಸಂಟ್ರೇಟ್ ಮಾಡ್ತಿದ್ರು. ನಾನು ಅಕಾಡೆಮಿಕ್ ಆಗಿಲ್ಲ. ಬಟ್ ಬೇರೆ ಫಿಸಿಕಲ್ಸ್ ಇದ್ರಲ್ಲೆಲ್ಲ ಏನೇ ಇದಿದ್ರು ಅವಳು ಇದಕ್ಕೆ ಹೋಗ್ತಾ ಇದೆ. ಫೀಸ್ ಕಟ್ಟಕ್ಕೆ ಹೋಗ್ಬೇಕಾದ್ರೂ ನಾನೇ ಪರ್ಸನಲ್ ಹೋಗಿ ಕಟ್ಟಿದ್ದೀನಿ. ಅವಳದು ಬೇರೆ ಯಾವುದೋ ಒಂದು ಕಾಂಪಿಟೇಷನ್ ಬೇರೆ ಸ್ಕೂಲ್ಗೆ ಅಂತಂದ್ರೆ ಎಷ್ಟೇ ಕೆಲಸ ಇದ್ದು ಬಿಟ್ಟು ನಾನು ಫಿಸಿಕಲ್ ಅವಳ ಜೊತೆಗೆ ಹೋಗಿದ್ದೀನಿ. ನಾನೇ ಡ್ರೈವಿಂಗ್ ಅಲ್ಲಿ ಮಾಡ್ಕೊಂಡು ಹೋಗಿದ್ದೀನಿ. ಎಕ್ಸಾಮಿನೇಷನ್ಸ್, ಈ ಎಕ್ಸಾಮಿನೇಷನ್ಸ್ ಅಲ್ಲಿ 6 ಡೇಸ್ನು ಸಹ ನಾನು ಯಾವ ಕೆಲಸನೂ ಮಾಡ್ದೇನೆ ಒಬ್ರು ತಂದೆಯಾಗಿ, ನಾನು ಯಾವುದೋ ಒಂದು ಚೇರ್ಮನ್ ಆಗೋ ಪ್ರಿನ್ಸಿಪಲ್ ಆಗೋ ಯಾವುದೋ ಇದಂತಲ್ಲ, ತಂದೆಯಾಗಿ ಅವಳದು ಪರೀಕ್ಷೆ ಬರೆಯೋ ತನಕ ಅವ್ರ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಸೆಂಟರ್ನಲ್ಲೇ ಅವಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ತನಕ ಬಾಗಲ್ ತನಕ ಬಿಟ್ಟು ಮತ್ತೆ ಪರೀಕ್ಷೆ ಬರೆಯ ತನಕ ಕಾಯ್ಕೊಂಡಿದ್ದು, ಪರೀಕ್ಷೆ ಬರೆದ ನಂತರ ಹೇಗೆ ಬರ್ದಿದೆ ಮಗಳಂತ ಬಂದ ನಂತರ ನನಗೆ ಒಂದು ಸಮಾಧಾನ ಅವಳು ಅಂತ ಹೇಳಿ ತಕ್ಷಣಕ್ಕೆ ನಾವು ಮತ್ತೆ ಶ್ರೀಮಂತಿ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ. 3 ಜನ ಬರ್ದಿದ್ದಾಳೆ, ಇಷ್ಟು ಬರ್ದಿದ್ದಾಳೆ, ಹೀಗಾಗಿದೆ, ಇಷ್ಟು ಬಿಟ್ಟಿದ್ದಾರೆ ಅಂತ ನಾವು ಅವತ್ತೇ ಡಿಸ್ಕಷನ್ ಮಾಡ್ಬಿಡ್ತಾ ಇದ್ದು. ಮಾಡ್ಕೊಂಡು ನಾವು ಮುಂದಿನ ಕೆಲಸ ಮಾಡ್ತಾ ಇದ್ದು. ಹೌದು ಇದಾಗ್ತಿದ್ದು, ಎಸ್ ನೀನು ಅಂತ ಹೇಳ್ತಾ ಇದ್ದು. ನೀವು ಮುಗೀತು, ಇದು ನೀನು ಬರೆಯೋ ತನಕ ಇದು ಬರ್ದಾಯ್ತು, ಈಗ ಬಿಟ್ಬಿಡೋದನ್ನ ನೆಕ್ಸ್ಟ್ ಸಬ್ಜೆಕ್ಟ್ಗೆ ನೀನು ಗೆಟ್ ರೆಡಿ ಅಂತ. ಹಾಗಾಗಿ ಬರುವಂತ ಇದನ್ನಲ್ಲಿ ಕೆಲವು ಪೇಪರ್ಸ್ಲಿ 1 ಮಾರ್ಕ್ಸ್ ಬಿಟ್ಬಿಟ್ಟೆ ಡ್ಯಾಡಿ ಅನ್ನುವಾಗ ಬಿಟ್ಟಾಯ್ತಲ್ಲ ಬಿಡು, ಮುಂದದಕ್ಕೆ ಔಟ್ ಆಫ್ ಔಟ್ ಟ್ರೈ ಮಾಡು ಅಂತ ಹೇಳಿದ್ರು. ಅವ್ರ ಟೀಚರ್ಸ್ಗಳು ಸಹ ಪಾಪ ಅವರು ಪವಿತ್ರ ಮೇಡಮ್ ಅಂತಂತ ಬರ್ತಾ ಇದ್ರು, ಅಲ್ಲಿಗೆ ಬರ್ತಾ ಇದ್ರು. ನಥಿಂಗ್ ಟು ವರಿ ಸರ್, ಅವ್ರು ನನ್ನ ನೋಡ್ತಾ ಇದ್ರು. ನಾನು ಎಕ್ಸಾಮ್ ಬರೆಯಕ್ ಹೋಗುವಾಗ ಟೆನ್ಷನ್ ಆಗಿ ಹೋಗ್ತಾ ಇದ್ದೆ, ಏನ್ ಮಾಡ್ತಾಳೋ ಹೇಗೆ ಅಂತ. ಯಾಕಂದ್ರೆ ಫೈನಲ್ ಔಟ್ಪುಟ್ ಇವಳು ಕೆಲವು ಟೈಮ್ ಹೇಗೋ ಅಂತಂದ್ರೆ ಇವಳು ಸ್ವಲ್ಪ ಹೆಲ್ಪಿಂಗ್ ನೇಚರ್, ಫ್ರೆಂಡ್ಸ್ಗೆ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಇವಳು ಅದನ್ನ ಕೈ ಬಿಟ್ಬಿಟ್ಟಿರ್ತಾಳೆ. ಅದ್ರದ್ದು ಸೀರಿಯಸ್ನೆಸ್ ಇರೋದಿಲ್ಲ. ಫೈನಲ್ ಎಕ್ಸಾಮಿನೇಷನ್ಸ್ಗೆ ಆತರ 10th ನಲ್ಲಿ ಮಾಡಿರೋದು ನನಗೆ ಜ್ಞಾಪಕ ಇದೆ. ಹಾಗಾಗಿ ಅಷ್ಟು ಭಯ ಇದೆ ಅಂತಂದ್ರೆ ಮಗಳ ಎಕ್ಸಾಮ್ ಏನ್ ಅಂದ್ರೆ ಅವು ಆ ಎಕ್ಸಾಮಿನೇಷನ್ಸ್ ಟೈಮಲ್ಲಿ ಇವಳು ಫ್ರೆಂಡ್ಸ್ ಗಳು ಏನ್ ಕೇಳ್ತಾರೋ ಅದಕ್ಕೆ ಇದ್ ಮಾಡ್ಕೊಂಡು ಕೊಡ್ತಿರ್ತಾಳೆ. ಅವು ಓದ್ಕೊಂಡು ಹೋಗಿರೋದಿಲ್ಲ. ಅಲ್ಲಿ ಹೋಗಿ ನಾನು ಇದನ್ನ ಓದ್ಲಿಲ್ಲ, ಇವಳಿಗೆ ಗೊತ್ತಿರ್ತಾನೆ ಅವ್ರಿಗೆ ಹೇಳ್ಕೊಟ್ಟಿರ್ತಾಳೆ. ಇವಳು ತಲೆಗಿದಾಗಲ್ಲ ಅದೇ ಕ್ವಶನ್ ಬಂದಿರ್ತದೆ, ಅವ್ರು ಚೆನ್ನಾಗಿ ಬರ್ದಿರ್ತಾರೆ, ಇವಳು ಬರ್ದಿರೋದಿಲ್ಲ. ಈ ರೀತಿಯಾಗಿ ಏನೋ ಮಾಡ್ಕೊಬಿಡ್ತಾಳೋ ಅನ್ನೋದೊಂದು ಟೆನ್ಷನ್ ಇತ್ತು. ಬರೆದ ತನಕ ಬಂದ ನಂತರ ಇದಾಗ್ತಾ ಇದೆ.
ಹಾಗಾಗಿ ಅವ್ರ ಟೀಚರ್ಸ್ಗಳು ಅಲ್ಲಿ ಬರ್ತಿದ್ರು, ಡೋಂಟ್ ವರಿ ಸರ್ ಬರೀತಾಳೆ ಎಸ್ತಾರು ಅಂತ ಅವ್ರು ಹೇಳೋರು. ಟೀಚರ್ಸ್ಗಳೆಲ್ಲ ಪಾಪ ಅವರು ಪವಿತ್ರ ಮೇಡಮ್ ಇರ್ಬೋದು, ಭಾವನಾ ಅವ್ರು ತುಂಬ ಅವ್ರಿಗೆ ತುಂಬ ಇದು, ಕೇಶವ್ ಸಾರು ಮತ್ತು ಮುರಳಿ ಸಾರು ಪ್ರತಿಯೊಬ್ಬರು ಅವ್ರಿಗೆ ತುಂಬ ಉಳಿದಂಥವ್ರು ಇದು ಮಾಡಿದ್ದಾರೆ. ನೀವ್ ಹೇಗ್ ಸಪೋರ್ಟ್ ಮಾಡ್ತಾ ಇರ್ತೀನಿ ಸರ್? ನಾನು ಜಸ್ಟ್ ಒಂದು ತಂದೆಯಾಗಿ ಏನ್ ಕೆಲಸ ಮಾಡ್ಬೋದು, ಎಕ್ಸಾಮ್ ಹಾಲಿಂದ ಹಿಡಿದು ಕಾಲೇಜ್ ವರ್ಗು, ಈಗ ಮನೆಯಲ್ಲಿ ನೀವ್ ಇರ್ತಾ ಇದ್ರಿ, ನೀವ್ ಹೇಗ್ ಸಪೋರ್ಟ್ ಮಾಡ್ತಾ ಇದ್ರಿ? I would like to tell my father was a good inspirer for me. We both were only female children for my parents. So, ನನ್ನ second female in ಮೇಲೆ all the family members neglected me. But my father only to encourage my mother, telling, don't worry, both female babies are for our, like both eyes for us. So, let us treat equally. ಇಬ್ರು ಒಂದೇ ನೋಡಬೇಕು ಅಂತ. So my sister, she did, my father was working in Naval Lignite Corporation. It is in South Arcot district. There, from Pondicherry, we had a branch, St. Joseph Cluny. I think that is a big blessing for me. My father, he has taken a very good decision to put me in a good school. That school education made me realize that education is a very powerful weapon and a tool for a person. The epitome of life is setting example. So I'm happy that my daughter also has set an example for PU college students in Karnataka state and to the whole globally also. In this point, because I had a good schooling, I could understand that I should also grow my child also in that way. So I was a lady, as a working woman, I had to balance my family, I had to balance my PhD, I have to balance my institution, what sir's motive was. As a mother, I had to play a role. So many roles was causing stress for me. In spite of that, the workplace was interstate. I was working in Kerala when she was just LKG. Okay. So LKG la iruvaga, I had to go today, travel, stay there, night, take care of that institution also. Next day I used to come back. While returning, I used to, by God's grace, she got a very good school also. And while returning, previous days I'll tell all these 3-letter words you have to study and keep magale, I'll come and ask tomorrow. When she studies, I'll be happy. When she did not study that day, I used to make her realize how is my situation now. So only if you cooperate with me, I can also be a virtuous woman to this family. And slowly she understood. I really appreciate. She was a 7 months premature baby only for me. And it was under operation I had delivered her. In this difficult pathway, as Abdul Kalam is telling, with the difficulty we know who I am. Like I am also difficult. So I was really such a difficult lady. I expect everything perfectness also. And in her education, when I returned and she was not answering, it was very great disappointment for me. I thought my dreams all will be smashed. And who will be the conqueror future for all these dreams? I had to prepare her in such a way. That was my overall objective. So I made her realize. And when I moved to different places like Thrissur, Kerala University, I used to go for paper evaluation. She used to ask me in that small age itself, Mummy, today you're going night 11 o'clock bus. Night all you will be, overnight you will be traveling. Will you be safe? What time you will reach the bus stand? Where you will refresh? Where you will stay for 5 days and correct the papers? When will you return? All these she will ask me very pakka in LKG itself. So that question was really, I thought I had a trust that she will be more responsible. So that is how she has proved today. And really, I am thankful for the school also. The school where she got admitted, it was systematically teaching her right from LKG that way the teacher lies to a student, takes care of the welfare of the student is very important. She was blessed with good teachers. And as a parent, I made her realize, and she also realized. Of course, I want to tell that 3 Ds are important in our life: dedication, devotion, and diligence. This 3 really has worked out in our team spirit in our family. And I don't know what else to tell. I think this much really she has supported me. She was like my devotion. She had the thought, I have to respect my parents. I have to bring fame to my parents.
She loved us in such a way that she could bring honor to us. That really I can acknowledge now. And as a parent, we both, though we were educated, we were concentrating on our institution. Many times I would like to quote that true motherly love she did not receive, because I had to finish my job also. I told no, I was imbalancing. Many situations made me to have an imbalance in the motherly love. But she was mature enough to understand all that, and she has crowned us with success now. ಇವಾಗ ಏನಂತ ಹೇಳಿದೆ, ಬೇಸಿಕಲಿ ಪೇರೆಂಟ್ಸ್ ಏನಂದ್ರೆ, ನೀನು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದೆ, ನಿನ್ಗೆ ಅದು ಕೊಡಿಸ್ತೀನಿ, ನಿನ್ಗೆ ಮೊಬೈಲ್ ಕೊಡಿಸ್ತೀನಿ, ಇಲ್ಲ ಇನ್ನೊಂದು ಕೊಡಿಸ್ತೀನಿ, ಅದು ಏನೋ ಒಂದು ಆಸೆ ತೋರಿಸ್ತಾರೆ. ನೀವಿಬ್ರು ಏನಾದ್ರು ಆ ತರ ಹೇಳಿರೋದುಂಟಾ? No, we have not promised in education things. But because I was far away, when I returned from Kerala after job, I used to bring surprise to them. I will tell you, study well, I'll bring a surprise. It will be. But I was not with the marks. Academic performance la idu illa. They are leaving me for so many hours. So for that I used to bring surprise and entertain them. ಏನಾದ್ರು ಪ್ರೆಷರ್ಸ್ ಹಾಕ್ತಿದ್ರಾ ಇಬ್ರು? ಚೆನ್ನಾಗಿ ಓದ್ಬೇಕು, ಡೈಲಿ ಓದ್ಬೇಕು, ಬುಕ್ ಯಾಕೆ ಮುಟ್ಟಿಲ್ಲ, ಹಾಗೆ ಹೇಗೆ? No. ಏನಿಲ್ಲ, ಅವಳ ಇಷ್ಟ. We were very particular of reading Bible, because automatically we will be blessed when we read Bible. We were particular about the worship, the attendance what we give for worship, and we made her to realize that, and she followed all that. ಅವ್ರು ಹೇಳ್ತಾ ಇದ್ರು ನಿಮ್ ಮಗಳು, ಅಪ್ಪ ಕನ್ನಡ, ಅಮ್ಮ ತಮಿಳು, ಬಟ್ ನನ್ ಕನ್ನಡ ಚೆನ್ನಾಗಿ ಬರುತ್ತೆ ಅಂತ, ಬಟ್ ನೀವು ಕನ್ನಡನೇ ಮಾತಾಡ್ತಾ ಇರಲ್ಲ. It is very horrible sometimes. They all understand my colloquial way of talking, but I don't want in front of the channel. ಭಯ ಎಲ್ಲಿ ತಪ್ಪಾಗುತ್ತೆ. Yeah. ಬಟ್ ಮಗಳು ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳೆ. Starting I had difficulty to train her, and because academic, as sir told everything, I only was anchoring for both of my children. ಆಗ ಅಕಾಡೆಮಿಕಲ್ಲಿ ಕ್ಯಾಂಪಸ್ ನಲ್ಲಿ ಪೂರ್ತಿ ಕನ್ನಡನೇ ಮಾತಾಡ್ತಾರೆ. ಇಲ್ಲಿ ಯಾರು ತಮಿಳ್ ಮಾತಾಡೋರು ಇಲ್ಲ, ಎಕ್ಸೆಪ್ಟ್ ಅವ್ರ ಮಗಳು ಬಿಟ್ರೆ ಇನ್ ಯಾರು ಸಹ. ನಾನು ಕನ್ನಡದಲ್ಲಿ ಅವ್ರ ಜೊತೆ ಮಾತಾಡ್ತೀನಿ, ಮನೆಯಲ್ಲೇ ನಾನು ಕನ್ನಡದಲ್ಲೇ. ಬೇರೆ ಇರೋ ನಮ್ಮಲ್ಲಿರೋ ಎಲ್ಲ ಟೀಚರ್ಸ್ ಇರ್ಬೋದು, ಆಯಗಳಿರ್ಬೋದು, ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ. ಇಡೀ ಕ್ಯಾಂಪಸ್ ಪೂರ್ತಿ ಹೊರಗಡೆನೂ ಎಲ್ಲ ಕನ್ನಡನೇ, ತಮಿಳದಲ್ಲೋ ಸಿರಲ್ಲ ಅಲ್ಲ, ಅವ್ರ ಹತ್ರ ಎಲ್ಲ ಮಾತಾಡ್ತಾರೆ. ಏನು ಅಂದ್ರೆ ಗ್ರಾಮ್ಯಾಟಿಕಲ್ಲಿ ಕೆಲವು ಟೈಮ್ ಚಾನಲ್ ಅನ್ನೋ ಭಯಕ್ಕೂ ಇದಾಗುತ್ತೆ ಅಂತ ಮಾತಾಡುತ್ತೆ. ಓಕೆ, ಹೇಗೆ ಅನಿಸ್ತು ಈಗ ರಿಸಲ್ಟ್ ಬಂತು ಮ್ಯಾಮ್? ಈಗ ನಿಮ್ಮ ರಿಲೇಟಿವ್ಸ್ ಎಲ್ಲ ಹೇಗೆ ರೆಸ್ಪಾಂಡ್ ಮಾಡಿದ್ರು? ನಿಮ್ಗೆ ಕಾಲ್ ಮಾಡಿ ಏನಾದ್ರು ಹೇಳ್ತಿದ್ರಾ? Yeah, immediately I was particular, because once after long this 4 years after that only I have got after marriage I got Esther. So my mother, she was assuring, till she enters LKG I will surely take care of it, because I also have traveled so much. So we immediately informed my mother. She was very happy. We all trusted her that she will do, and immediately to her grandma. And I have only one sister. She's also in National Institute of Technology as a dean. So we shared our love with everyone, success with everyone. ಅವ್ರು ನಿಮ್ಮ ಮಗಳ ಫೇವ್ರೆಟ್ ಫುಡ್ ಯಾವುದು? ಮಗಳ ಕಡೆ ನೋಡ್ಬಾರ್ದು, ನೀವ್ ಹೇಳ್ಬೇಕು ನಿಮ್ಗೆ ಎಷ್ಟು ಅಂತ. ನಿಮ್ ಮಗಳ ಒಂದು ಚಿಕನ್ ಬಿರಿಯಾನಿ ಇಷ್ಟ. ನೀವೇ ಮಾಡೋದು ಅಥವಾ ಸ್ಪೆಸಿಫಿಕ್ ಆಗಿ ಇಂತ ಹೋಟೆಲ್, ಇಂತ ಪ್ಲೇಸ್ ಅಂತ? ಮೋಸ್ಟ್ಲಿ ವಿ ಅವಾಯ್ಡ್ ಔಟ್ಸೈಡ್ ಫುಡ್ಸ್. ನಾನೇ ಪ್ರಿಪೇರ್ ಮಾಡ್ಕೊಡ್ತೀನಿ. ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂಡ್ ಸ್ವೀಟ್ಸ್ ಅಲ್ಲಿ ಏನ್ ಇಷ್ಟಪಡ್ತಾರೆ? ಗುಲಾಬ್ ಜಾಮ್ ಅವ್ರಿಗೆ ಇಷ್ಟ, ಐಸ್ ಕ್ರೀಮ್ ಇಷ್ಟ, ಡೆಸರ್ಟ್ಸ್ ಅಲ್ಲಿ. ಓಕೆ, ಎರಡು ಮಿಕ್ಸ್ ಮಾಡ್ಕೊಟ್ರೆ ಇನ್ನೂ ಅಲ್ಟಿ ಟೇಸ್ಟ್, ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್. ಅಂಡ್ ಬೆಳಗ್ಗೆ ತಿಂಡಿ ವಿಲ್ ಬಿ ವಿತ್ ಬೋತ್ ಸ್ಟೇಟ್ ಮಿಕ್ಸ್ಚರ್ ಅಲ್ಲಿ. ಇಟ್ ಇಸ್ ಯೂಶುವಲಿ ಕರ್ನಾಟಕ, ತಮಿಳುನಾಡು, ಬೋತ್ ಇಡ್ಲಿ, ದೋಸಾ. Then we tell us idiyappam, appam, puttu, all these pongal. ಮಾತ್ರ ಮಿಕ್ಸ್. ಇದು ಕೇರಳನೂ ಆಯ್ತು, ತಮಿಳುನಾಡು ಆಯ್ತು, all state we mix. She likes chapati very well. ತುಂಬಾ ಇಷ್ಟ ಚಪಾತಿ ಅಂದ್ರೆ. ಎಷ್ಟು ದಿನಕ್ಕೆ ಒಂದ್ಸಲ ಚಿಕನ್ ಬಿರಿಯಾನಿ ತುಂಬಾ ಇಷ್ಟ ಅಂತ ಹೇಳಿದ್ರಿ? ವೀಕ್ಲಿ ಒನ್ಸ್ ಇರ್ತಿತ್ತಾ ಅಥವಾ ಟ್ವೈಸ್ ಇರ್ತಿತ್ತಾ? ವೀಕ್ಲಿ ಒನ್ಸ್ ಫ್ರಮ್ ನನ್ನ ಕಡೆಯಿಂದ ಪ್ರಿಪೇರ್ ಮಾಡ್ತೀನಿ, ಅಂಡ್ ಫ್ರಮ್ ಔಟ್ಸೈಡ್ ಹಿಸ್ ಫಾದರ್ ವಿಲ್ ಬ್ರಿಂಗ್. ಎಲ್ಲಿಂದ ತರ್ತಿದ್ರು? ನನ್ನ ಫ್ರೆಂಡ್ ಅಂತ ಅವರು ಫಾತಿಮಾ ಅಂತಿದ್ದಾರೆ, ಅವ್ರ ಬಿರಿಯಾನಿ ಅವ್ರು ತುಂಬಾ ಇಷ್ಟಪಡ್ತಾರೆ. ಅವ್ರು ಮಟನ್ ಅಥವಾ ಚಿಕನ್ ಬಿರಿಯಾನಿ ಅದನ್ನ ಅವ್ರು ತುಂಬಾ ಇಷ್ಟಪಡ್ತಾರೆ. ಅವ್ರಿಗೆ ಹೇಳ್ಬಿಟ್ಟು ಮಾಡಿಸಿದ್ದೆ. ಹಂಗಿಲ್ಲ ಅಂತಂದ್ರೆ ತುಂಬಾ ರೇರು. ನಾವು ಆದಷ್ಟು ಹೊರಗಡೆ ಫುಡ್ ಇದಕ್ಕೆಲ್ಲ ಹೋಗ್ತಾ ಇಲ್ಲ, ಹೊರಗಡೆ ಯಾವಾಗಲಾದ್ರೂ. ನಿಮ್ಮ ಮಗಳಿಗೆ ಯಾವ ತರ ಪ್ಲೇಸ್ ಇಷ್ಟ ಸರ್?
ಅವಳು ಇಡೀ ಕರ್ನಾಟಕನ ಸುತ್ತಬೇಕು ಸುತ್ತಬೇಕು ಅಂತ ಅಂತ. ಇದ್ ಮಾಡಿದಾಳೆ. ಈಗ ಒಂದಷ್ಟು ಸ್ಟೇಟ್ ಸ್ಪೆಸಿಫಿಕ್ ಆಗಿ ಈಗ ಫಾರೆಸ್ಟ್ ಏರಿಯಾ ಇಷ್ಟ ಆಗುತ್ತೆ, ಈಗ ಮಕ್ಕಳು ಅಂತ ಬಂದಾಗ ನನ್ಗೆ ವಾಟರ್ ಫಾಲ್ಸ್ ಇಷ್ಟ ಆಗುತ್ತೆ, ಕೆಲವೊಂದ್ ಕಡೆ ಇಲ್ಲ ನಾನು ಸಫಾರಿ ಹೋಗ್ಬೇಕು ಅಂತ, ಕೆಲವೊಬ್ಬರಿಗೆ ಇಂತಿಂತದೇ ಪ್ಲೇಸ್ ಅಂತ ನನ್ ಡ್ರೀಮ್ ಪ್ಲೇಸ್ ಅದು ಹೋಗ್ಬೇಕು ಅಂತ. ನಿಮ್ಮ ಮಗಳಿಗೆ ಯಾವ ತರ? ಅವಳು ಹೇಳ್ತಾ ಇರೋದು ನನ್ನ ಡ್ರೀಮು ಇಡೀ ಕರ್ನಾಟಕನ ನಾನು ಸುತ್ತಬೇಕು ಅಂತ ಫಸ್ಟ್ ಕರ್ನಾಟಕ, ಆಫ್ಟರ್ ದಟ್ ಔಟ್ ಆಫ್. ಆಮೇಲಿಂದ ಅವಳಿಗೆ ಈ ತರ ಅಡ್ವೆಂಚರ್ಸ್ ಇದನ್ನ ಹೋಗ್ಬೇಕು ಅಂತ ಫೀಲ್ ಮಾಡ್ಬೇಕು ಅಂತ ಆಸೆ. ಬಟ್ ಕೆಲವು ಟೈಮು ನೀನಿದ್ರು ನಾನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನನ್ನನ್ನು ಅವಾಯ್ಡ್ ಮಾಡಕ್ ನೋಡ್ತಾರೆ. ಇದ್ರೆ ಅಂತವಕ್ಕೆಲ್ಲ ಬಿಡೋದಿಲ್ಲ ನಾನು ಅಂತ ಹೇಳಿ. ಅದ್ ಬಿಟ್ರೆ ಅವಳು ಆತರಕ್ಕೆಲ್ಲ ಸ್ವಲ್ಪ ಹೋಗ್ಲಿಕ್ಕೆ, ಅವಳು ತಮ್ಮ ಹೋಗ್ಲಿಕ್ಕೆ ತುಂಬಾ ಆಸೆ ಪಡ್ತಾರೆ. ಮೋಸ್ಟ್ ಆಫ್ ದ ಟೈಮ್ ತುಂಬಾ ಹೊತ್ತು ದೇ ಬೋತ್ ಓನ್ಲಿ ಪ್ಲಾನ್, ಬಿಕಾಸ್ ವಿ ಆರ್ ಆಲ್ವೇಸ್ ಸ್ಟಕ್ ವಿತ್ ಸಮಥಿಂಗ್ ಅದೇ ಅದರ್. ಅವರೇ ಆಯ್ತು ನೀವಿಬ್ರು ಕನ್ಸಲ್ಟ್ ಮಾಡಿದ್ರೆ ಟೈಮ್ ಎಳ್ಕೊಂಡು ಹೋಗ್ತೀರಾ, ವಿ ಆರ್ ನಾಟ್ ಏಬಲ್ ಟು ಎಂಜಾಯ್ ಇನ್ ಅವರ್ ಲೈಫ್ ಅಂತ ಅವ್ರಿಬ್ರು ಸಿಬ್ಲಿಂಗ್ಸ್ ಇಬ್ರು ಒಟ್ಟಿಗೆ ಹೋಗ್ತಾರೆ. And my mother and her grandma also supports her. Okay. ಈಗ ಮಗಳು ಇಬ್ರಲ್ಲಿ ಯಾರು ಇಷ್ಟ ನಿಮ್ಗೆ ತುಂಬಾ? Both. ಒಬ್ರು ಹೇಳ್ಬೇಕು. ಈಗ ಅಪ್ಪ ಅಂತ ಬಂದ ಅಪ್ಪಂಗೆ ಮಗ ಯಾವಾಗ ಹೆಣ್ಮಕ್ಳು ಇಷ್ಟ ಆಗ್ತಾರೆ. ಈಗ ಅಮ್ಮ ಅಂತ ಬಂದಾಗ ಗಂಡ್ ಮಗ ಇಷ್ಟ ಆಗುತ್ತೆ. ನಿಜ ಹೇಳ್ಬೇಕು, ಸುಳ್ಳೆಲ್ಲ ಹೇಳ್ಬಾರ್ದು. ಅದು ಅಂಡರ್ಸ್ಟುಡ್. ನಾನ್ ಸ್ವಲ್ಪ ಸ್ಟ್ರಿಕ್ಟ್ ಎಲ್ಲಾ ಆಕ್ಟಿವಿಟೀಸ್ as we are telling about the behavior, no, if some relative ಯಾರಾದ್ರು ನೆಂಟರು ಬಂದ್ರು ನಾನು ಆ ಕಲ್ಚರ್ ಫಾಲೋ ಮಾಡಬೇಕು ಅಂತ ತುಂಬಾ ಇಷ್ಟಪಡ್ತೀನಿ. ಲೈಕ್ ದಟ್ ಸಿವಿಲೈಸ್ಡ್ ಫ್ಯಾಮಿಲಿ ಅಂತ ಅಟ್ಲೀಸ್ಟ್ ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ ಈ ಯಂಗ್ಸ್ಟರ್ಸ್ ನವಡೇಸ್ ಎಲ್ಲಾರು ಮೊಬೈಲ್ ಅಂತ ಹಿಡ್ಕೊಂಡಿದ್ದಾರೆ. ಏನೇ ಕರೆದ್ರು ಆ ಪಕ್ಕದಲ್ಲೇ ಇದ್ದು ಕರೆದ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ದೇ ಆರ್ ನಾಟ್ ರೆಸ್ಪಾಂಡಿಂಗ್. ಬಟ್ ನಮ್ ಕಾಲ ಹಂಗಿರ್ಲಿಲ್ಲ. ಅಮ್ಮ ಅಪ್ಪ ಕರೆಯುವಾಗನೇ ತಕ್ಷಣ ಏನಮ್ಮ ಅಂತ ಕೇಳ್ಬಿಡಬೇಕು, ಏನಪ್ಪ ಅಂತ ಅದನ್ನು ಹೆಂಗ್ ಕೇಳಬೇಕು ನಾವು ಮರ್ಯಾದೆಯಿಂದ ಆ ಪದಗಳು ಯೂಸ್ ಮಾಡಿ, ಲೈಕ್ ಫಾರ್ ಎಕ್ಸಾಂಪಲ್ ಎನ್ನಂಗಮ್ಮ ಅಂತ ಹೇಳಬೇಕು. ಹಂಗಂದ್ರೆ ನಮಗೂ ಚೈಲ್ಡ್ ಇಸ್ ಗುಡ್ ವಿತ್ ದ ಪ್ಯಾರೆಂಟ್ಸ್ ಅಂತ. ಬಟ್ ಈ ಕಾಲ ಹಂಗಿಲ್ಲ ಅಂತ ಮೊಬೈಲೇ ಇದ್ದಾರೆ. ದಟ್ ಇಸ್ ನನಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ, ಬಿಕಾಸ್ ಐ ಹ್ಯಾವ್ ಟು ಆಂಕರ್ ಮೆನಿ ವರ್ಕ್ಸ್ ಅಂತ ಇರುವಾಗ. ಮಗಳು ಅದೇ ಹೇಳ್ತಾ ಇದ್ರು, ನಂದು ಫಸ್ಟ್ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದವರು ನನ್ ಬಿಹೇವಿಯರ್ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು. ಅದ್ರ ಬಗ್ಗೆ ನಾವು ತುಂಬಾ ಪರ್ಟಿಕ್ಯುಲರ್ ಆಗಿ ಒಳ್ಳೆ ಸಂಸ್ಕಾರ ಕೊಡ್ತಿದ್ದೀರಾ ಮಕ್ಕಳಿಗೆ ಅಂತ. ಸೊ ಅದನ್ನ ಪ್ರಕಾರ ನೋಡುವಾಗ ಐ ಆಮ್ ಸ್ಟ್ರಿಕ್ಟ್. ಸೊ ಇವರು ಹಂಗಲ್ಲ, ಲೈಕ್ ಹಿಲ್ ಬಿ ವೆರಿ ಫ್ರೆಂಡ್ಲಿ ಆಲ್ಸೋ. ಸಮ್ಟೈಮ್ಸ್ ಫಾದರ್ ಆಗಿ ಫ್ರೆಂಡ್ಲಿ ಆಗಿ ಇರ್ತಾರೆ. ನಾನು ಫ್ರೆಂಡ್ಲಿ ಆಗಿ ಇದ್ರು ಐ ನೆವರ್ ಕ್ರಾಸ್ ದ ಲಿಮಿಟ್. ನಾನು ಲಿಮಿಟ್ ಬಿಡಲ್ಲ. ದೇ ಹ್ಯಾವ್ ಟು ರಿಯಲೈಸ್ ವಿ ಆರ್ ಎಲ್ಡರ್ಸ್ ಅಂತ ಹಂಗಿರ್ತೀನಿ. ಪ್ರೀತಿ ನೋಡುವಾಗ ಅವ್ರಿಬ್ರಿಗೂ ಅಪ್ಪನೇ ತುಂಬಾ ಇಷ್ಟ ಫಸ್ಟ್. ಇವಾಗ ಏನಾದ್ರೂ ಒಂದು ನಮ್ಗೇನೋ ಮಕ್ಕಳಿಗೆ ಏನೋ ಒಂದ್ ಇಷ್ಟ ಆಯ್ತು, ನಿಮ್ ಮಗಳಿಗನೋ ಅಥವಾ ಮಗನ್ಗೋ ಏನೋ ಒಂದ್ ಇಷ್ಟ ಆಯ್ತು, ಫಸ್ಟ್ ಅಪ್ಲಿಕೇಶನ್ ಅಪ್ಪನ ಹತ್ರ ಹೋಗುತ್ತಾ ಅಮ್ಮನ ಹತ್ರ ಬರುತ್ತಾ? ನನ್ಗೆ ಅದ್ ಬೇಕು. ಅಕಾಡೆಮಿಕ್ಸ್ ವಿಲ್ ಕಮ್ ಟು ಮೀ. ನನ್ನ ಹತ್ರನೇ ಅಕಾಡೆಮಿಕ್ಸ್ ಬರ್ತದೆ. ಅದರ್ ಎವ್ರಿಥಿಂಗ್ ದೇ ಗೋ ಟು ಓನ್ಲಿ ಫಾದರ್. ಅವ್ರ ಹತ್ರ ಫಸ್ಟ್. ಈಗ ಅಪ್ಪ ಓಕೆ, ಈಗ ನೀವು ಬೇಡ ಅಂತ ಹೇಳ್ಬಿಟ್ರೆ ನೆಕ್ಸ್ಟ್ ಏನು? ಲೈಕ್ ಅಪ್ಪ ಹತ್ರ ಹೋದ್ರು ಲೈಕ್ they will judge. ಅವ್ರಿಗೆ ಗೊತ್ತು ಈ ವಿಷಯ ಅಪ್ಪಕ್ಕೆ ಇಷ್ಟ. ಮೇನ್ಲಿ ಸ್ಪಿರಿಚುವಲ್ ಥಿಂಗ್ಸ್ he will never compromise. ಸೊ ಆ ವಿಷಯಗಳೆಲ್ಲ he is strict. ಇವಾಗ ಯಾರು ಈಗ ನೀವು ಅವ್ರು ಓಕೆ ಕೊಟ್ರು ನೀವು ಓಕೆ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಅವ್ರಿಗೆ ಏನೋ ಒಂದು ಬೇಕಿರುತ್ತೆ, ಅಪ್ಪ ಆಯ್ತು ತಗೊಳ್ಳಿ ಅಂತ ಹೇಳ್ತಾರೆ, ನಿಮ್ಗೆ ಅದು ಇಷ್ಟ ಇರಲ್ಲ, ಅವಾಗ ಹೇಗೆ ಮ್ಯಾನೇಜ್ ಮಾಡಿ? ಆ ಟೈಮ್ல ನಮ್ಮಿಬ್ರು ಹತ್ರ he will leave the choice, like ಅಮ್ಮಕ್ ಇಷ್ಟ ಇಲ್ಲ ಅದಕ್ಕೆ ನಾವು ಮಾಡಬೇಡ. ಸೊ ನಾವು 4 ಜನ ಒಟ್ಟಿಗೆ ವಿಲ್ ಬಿಕಮ್ ಓಕೆ ಬಿಕಾಸ್ ಸಮ್ಮನ್ ಇಸ್ ನಾಟ್ ಹ್ಯಾಪಿ ಇನ್ ದಟ್ ಗ್ರೂಪ್ ಅನ್ನುವಾಗ ವಿ ವಿಲ್ ಗೆಟ್ ಕಾಂಪ್ರಮೈಸ್. ಎಸ್, ಅದೇ ತರ ಎಂತ ವಿಷಯ ಆದ್ರೂ ಚಿಲ್ಡ್ರನ್ ಇಬ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಮೇನ್ ಅಪ್ಪ ಹೇಳ್ಬಿಟ್ರೆ ಅಮ್ಮಕ್ಕೆ ಈಗ ಬೇಡಮ್ಮನ ದೇ ಬೋತ್ ಬಿಕಮ್ ಓಕೆ. ಈಗ ತಮ್ಮ ಇದ್ದಾನೆ ಅಂತ ಹೇಳಿದ್ರು ಕೃಪಾ, ಅವರು ಏನ್ ಓದ್ತಾ ಇದಾರೆ ತಮ್ಮ? ಹಿ ಇಸ್ ನೌ ಎಂಟ್ರಿಂಗ್ 10th ಕ್ಲಾಸ್ ಹೋಗ್ತಾ ಇದ್ದಾರೆ. ಹೆಂಗೆ ಅವರಿಬ್ಬರ ಒಡನಾಟ? ಸಿಬ್ಲಿಂಗ್ಸ್ ಅಂತಂದ್ರೆ ಕಚ್ಚಾಡೋದು ಕಿಚ್ಚಾಡೋದು ಎಲ್ಲ ಇದಿರುತ್ತೆ. ನಿಮ್ಮ ಮಕ್ಳು ಹೇಗೆ? ಇಬ್ರಲ್ಲೂ ಅದೇ ತರ ಇದೆ. ಬಟ್ ಅವನು ಇವಳು ಇಲ್ದೇನೆ ಅವನು ಎಲ್ಲೂ ಹೋಗ್ಲಿಕ್ಕೆ ಅವ್ರ ಚಾನ್ಸೇ ಇಲ್ಲ. ಇವಳು ಇರ್ಲೇಬೇಕು. ಬಟ್ ಇರುವಾಗ ಅಫ್ಕೋರ್ಸ್ ಆತರ ಮಾಡ್ತಾರೆ, ಇದೇ ಇರ್ತದೆ. ಅವ್ನು ಹೇಗೆ ಸಪೋರ್ಟ್ ಮಾಡ್ತಾರೆ? ಎಕ್ಸಾಮ್ಸ್ ಬಂದಾಗ ಅವನು ಕೆಲವು ಟೈಮ್ ಇವಳಿಗೆ ಕೆಲವು ವಿಷಯಗಳಲ್ಲಿ ಮಾಡಕ್ ಶುರು ಮಾಡಿದ್ರೆ ಎಂಡೇ ಇರೋದಿಲ್ಲ. ಕಿಚನ್ ಎಲ್ಲ ಹೆಲ್ಪ್ ಮಾಡಿ ಇದ್ ಮಾಡ್ಕೊಡ್ತಾನೆ. ನಾನ್ ರೆಡಿ ಇಲ್ಲ, ನಾನ್ ಕ್ಲಾಸ್ ಇದ್ದೇನಾ, he will give even prepare omelette and give ಹಾಲು ಏನ್ ಬೇಕು ದೋಸೆ ಹಾಕೊಡ್ತಾನೆ, ಎಲ್ಲ ರೆಡಿ ಮಾಡಿ ತಂದು ಕೊಡ್ತಾನೆ. ಅಂದ್ರೆ ಒಂಥರ ನೀವಿಬ್ರು ಇಲ್ಲ ಅಂದ್ರೂ ನಾನು ಇದೀನಿ ನಿಮ್ ಜೊತೆ. ಗಲಾಟೆ ಮಾಡೋದು ಇದೆಲ್ಲ ಮಾಡೋದು ಮಾಡ್ತಾನೆ. ಕೇರಿಂಗ್ ಕನ್ಸರ್ನ್ ಬಂದಾಗ ಏನೋ ಮಾಡಿ ಇದ್ ಮಾಡ್ಕೊಡ್ತೀನಿ. ನಾನು ಇದೀನಿ, ನೀನು ಓದ್ಕೊಂಡು ಜ್ಯೂಸ್ ಮಾಡ್ಕೊಡೋದು, ದೋಸೆ ಮಾಡ್ಕೊಡೋದು, ಇಲ್ಲ ಈ ತರ ಎಲ್ಲ ಮಾಡೋದು, ಅದನ್ನೆಲ್ಲ ಮಾಡ್ತಾನೆ.
ನೀವು ನಿಮ್ಮ ಮಗಳ ಜೊತೆ ಹೇಗೆ ಬಿಹೇವ್ ಮಾಡ್ತೀರಾ ಮತ್ತೆ ಹೇಗೆ ನಿಮ್ಮ ಒಡನಾಟ ಇತ್ತು ಅಂತ ಯೂಶಲಿ ಕಾಮನ್ ಆಗಿ ಮಾತಾಡಿದ್ವಿ. ಅದನ್ನೆಲ್ಲ ಹೊರತುಪಡಿಸಿ ನಾನು ನಿಮ್ಮನ್ನ ಕೇಳೋದಾದ್ರೆ, ನೀವು ಒಂದು ಲೆಕ್ಚರರ್ ಆಗಿ ಕೂಡ ವರ್ಕ್ ಮಾಡ್ತೀರಾ, ಒಂದು ಸಂಸ್ಥೆನ ನಡೆಸ್ತಾ ಇದ್ದೀರಾ ಇಬ್ರು ಕೂಡ. ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ರೋಲ್ ಏನಿದೆ, ಅಯ್ಯೋ ನನ್ನ ಮಕ್ಕಳು ಓದಲೇಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೊಳ್ಳೇಬೇಕು ಅನ್ನೋದು ಒಂದು ಎಲ್ಲರಿಗೂ ಅಂತ ಟ್ಯೂಷನ್ ಸೇರಿಸ್ತಾರೆ. ಪಾಪ ಹೆಂಗೆ ಅಂತಂದ್ರೆ ಮಕ್ಕಳಿಗೆ ಹೆಂಗೆ ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಟಿಲ್ ನಾವು 8:30, 9 ಅಂತ ಅನ್ಕೊಳ್ಳೋಣ ಟ್ಯೂಷನ್ ಮುಗಿಸಿ ಎಲ್ಲವರೆಗೂ. ಸೊ ಎಲ್ಲರಿಗೂ ಪ್ರೆಷರ್, ಅವ್ರಿಗೆ ಕುತ್ಕೊಂಡು ಓಡಾಡೋಕ್ಕೂ ಟೈಮ್ ಕೊಡಲ್ಲ, ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋಕೆ, ಒಂದು ಹಬ್ಬ ಬಂದರೆ ಸೆಲೆಬ್ರೇಟ್ ಮಾಡೋಕೆ ಬೆಳಗ್ಗೆ ಎದ್ದೇಳು, ರೋಬೋಟ್ ಥರ ಹೋಗು, ಟ್ಯೂಷನ್ಗೆ ಹೋಗು, ಮುಗಿಸ್ಕೊಂಡು ಬಾ, ಕಾಲೇಜ್ಗೆ ಹೋಗು, ಮುಗಿಸ್ಕೊಂಡು ಬಾ, ಮತ್ತೆ ಟ್ಯೂಷನ್ಗೆ ಹೋಗಿ, ಈ ಥರ ಪ್ರೆಷರ್ ಹಾಕ್ತಾರೆ. ನೀನು ಇಷ್ಟು ಮಾರ್ಕ್ಸ್ ತಗೊಳ್ಳೇಬೇಕು. ಹೆಂಗಾಗುತ್ತೆ ಅಂದರೆ ಅವರು ಮಕ್ಕಳು ಏನಾದರೂ ಬೈ ಮಿಸ್ ಆಗಿ ಪ್ರೆಷರ್ಗೆ ಕೆಲವೊಬ್ಬರಿಗೆ ಬರೆಯೋಕ್ಕಾಗಲ್ಲ ಎಕ್ಸಾಮ್ ಹಾಲಲ್ಲಿ ಹೋದಾಗ. ಸೊ ಏನಾಗುತ್ತೆ, ಕಡಿಮೆ ಮಾರ್ಕ್ಸ್ ಬರುತ್ತೆ. ಈಗ ಕಡಿಮೆ ಮಾರ್ಕ್ಸ್ ಅಯ್ಯೋ ನಮ್ಮ ಅಪ್ಪ ಅಮ್ಮ ಬೈಕ್ ಬಿಡ್ತಾರೆ ಅಂತ ಸ್ಯೂಸೈಡ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಂತ ಪೇರೆಂಟ್ಸ್ಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಪೇರೆಂಟ್ಸ್ಗಳದ್ದು ತುಂಬಾ ಮೇನ್ ರೋಲ್ ಇದೆ ಮಕ್ಕಳುಗಳಲ್ಲಿ. ಪಾಪ ನನ್ನ ಪ್ರಕಾರವಾಗಿ ಒಂದು PUC ಅವ್ರು ಎಷ್ಟು PUC ತನಕನೂ ಸಹ ಅಂತ ಒಂದು ಮೆಚೂರ್ಡ್ ಇದು ಇರೋದಿಲ್ಲ. ಮತ್ತೆ ಅಂಕಗಳಲ್ಲಿ ಈಗ ನಾನು ಓದುವಾಗಲೇ ನನ್ನ ಅಂಕ ಬಗ್ಗೆ ಯಾರು ಇದು ಮಾಡಿ. ಈಗ ನಮ್ಮ ಮನೆಯಲ್ಲಿ ಏನಾಗಿತ್ತು ಅಂತಂದ್ರೆ ಎಲ್ಲರೂ ಆರ್ಟ್ಸ್ ಸಬ್ಜೆಕ್ಟ್, ಅವಾಗೆಲ್ಲ ಸೈನ್ಸ್ ತಗೊಳ್ಳೋದು ತುಂಬಾ ರೇರ್ ಆಗಿತ್ತು. ಎಲ್ಲರೂ ಆರ್ಟ್ಸ್ ತಗೊಂಡಿದ್ರು. ನಾನು ಒಬ್ಬನಿಗೆ ಸೈನ್ಸ್ ಕೊಡ್ಬೇಕು ಅಂತೇಳಿ ನಮ್ಮ ದೊಡ್ಡಣ್ಣ ಸೈನ್ಸ್ ಕೊಡಿಸ್ದ. ಸೈನ್ಸ್ ಇದಾದ ತಕ್ಷಣ ಸುಮ್ಮನೆ ಪಾಸ್ ಆಗ್ಬಿಟ್ಟೆ ನಾನು ಸೈನ್ಸ್ ನಲ್ಲಿ. ಕನ್ನಡ ಮೀಡಿಯಂ ಇಂದ ಬಂದು ಇಂಗ್ಲಿಷ್ ಮೀಡಿಯಂ ಬಂದು ಸೈನ್ಸ್ ನಲ್ಲಿ ನಾನು ಪಾಸ್ ಆಗ್ಬಿಟ್ಟೆ. ನನ್ನ ತಂದೆ, ನಮ್ಮ ಅಣ್ಣ, ನಮ್ಮ ಫ್ಯಾಮಿಲಿ ಎಲ್ಲರೂ, ಯಾಕಂದ್ರೆ ಇಡೀ ಫ್ಯಾಮಿಲಿಗೆ ಸೈನ್ಸ್ ತಗೊಂಡು ಇವ್ನು ಪಾಸ್ ಆಗ್ಬಿಟ್ಟಿದ್ದಾನೆ ಏನ್ ಹೆಮ್ಮೆ ಇದ್ ಮಾಡ್ಕೊಂಡು ನನ್ನನ್ನ ಕರ್ಕೊಂಡು ಎಲ್ಲಾ ಕೋರ್ಸ್ಗಳಿಗೂ ಸುತ್ತಿಸಿದ್ರು. GKVKಗೆ ಮತ್ತೆ ಫಾರ್ಮಸಿ ಕಾಲೇಜ್ಗೆ, ಇದಕ್ಕೆ ಆ ಥರ ಎಲ್ಲ ಇದಕ್ಕೂ ಅವರು ಕರ್ಕೊಂಡೋಗಿ ಕೋರ್ಸ್ ಮಾಡ್ಬೇಕಂತ ಹೇಳಿ ನಮ್ಮ ಅಪ್ಪ ಮತ್ತೆ ನಮ್ಮ ದೊಡ್ಡಣ್ಣ ಆ ಥರ ಇದು ಮಾಡಿದ್ರು. ಈಗ ಎಲ್ಲ ಜಾಸ್ತಿ ಸೈನ್ಸ್ ಗ್ರೂಪ್ ಇತ್ತು. ಮತ್ತೆ ನಾನು ಪರ್ಟಿಕ್ಯುಲರ್ಗೆ ಸ್ಟೇಟ್ ಸಿಲೆಬಸ್ನಲ್ಲಿ ಅವ್ರನ್ನ ಓದಿಸ್ಬೇಕು ಅನ್ನೋದೊಂದು PUCನ ಮಾಡಿಸ್ಬೇಕು ಅಂತ ಮಾಡಿದ್ದೀನಿ. ಅದು ಸೆಂಟ್ ಅರ್ನಾಲ್ಡಲ್ಲಿ ಅವಳಿಗೆ LKG ಸಿಕ್ಕಿದ್ದು ಒಂಥರ, ಯಾಕಂದ್ರೆ ನಾವು ಅದನ್ನು ಬೇಕು ಅಂತೇನು ಹೋಗಿರ್ಲಿಲ್ಲ, ಎಲ್ಲ ಆದ ನಂತರ ನಾವು ಹೋಗಿದ್ದು. ಮತ್ತು PUCನಲ್ಲಿ ಸ್ಟೇಟ್ ಸಿಲೆಬಸ್ ಮಾಡ್ಬೇಕಂತ ಅವಳು ಸೈನ್ಸ್ಗೆ ಹಾಕಿದಾಗ, ಸೊ ಸೈನ್ಸ್ನಲ್ಲಿ ಅವಳು ಇಷ್ಟು ಇದು ತಗೊಂಡಾಗ ನಮ್ಮ ಫ್ಯಾಮಿಲಿನಲ್ಲಿ ಮತ್ತು ಅವ್ರ ತಾಯಿ ಫ್ಯಾಮಿಲಿ ಎಲ್ಲರೂ ತುಂಬ ಸಂತೋಷಪಟ್ಟರು. ಇಷ್ಟೊಂದು ಮಾರ್ಕ್ಸು ನಾವು ಯಾರಿಗೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಏನು ಈ ಥರ ಮಾರ್ಕ್ಸ್ ಮಾಡಿದಾಳಲ್ಲ ಅದರಲ್ಲೂ ಸೈನ್ಸಲ್ಲಿ ಅಂದ್ಬಿಟ್ಟು ಹೇಳಿ ಎಲ್ಲರೂ ತುಂಬ ಸಂತೋಷ. ಹಾಗಾಗಿ ಮಾರ್ಕ್ಸು ಕೆಲ ನಾನು ಒಂದು ಎಕ್ಸಾಂಪಲ್ ಕೊಡ್ದೆ. ಸೆಂಟರ್ನಲ್ಲಿ ಒಂದ್ಸಲ ಅವಳು ಮಾರ್ಕ್ಸ್ ಇದಕ್ಕೆ ಯಾವಾಗಲೂ ಪೇರೆಂಟ್ಸನ್ನ ಕರೀತಾರೆ, ಇದಕ್ಕೆ ಏನು ಪ್ರೋಗ್ರೆಸ್ ರಿಪೋರ್ಟ್ಗೆ. ಐ ರಿಮೆಂಬರ್ ಹೋದಾಗ ಟೀಚರ್ಸು ಏನು ಹೇಗೆ ನಮಗೆ ಸಂತೋಷನ ಮಾರ್ಕ್ಸು ಮೇಸ್ತರ್ದು ಹಾಗೆ ಅಂತಂದ್ರು. ನಾನು ಓದ್ತಾರೆ ಸುಮ್ಮನೆ ಸೈನ್ ಮಾಡ್ತಿದ್ದೆ, ಬರ್ತಾ ಇದ್ದೆ. ಅದೇನಿದ್ರು ಅವ್ರ ತಾಯಿ ನೋಡ್ಕೋತಾರೆ, ಅದೇನಿಲ್ಲ. ನನಗೆ ಅವ್ರ ಕ್ಯಾರೆಕ್ಟರ್ ಹೇಗಿದೆ ಹೇಳಿ ಅಂತ ಕೇಳಿದೆ. ಆಗ ಅವರು ಸ್ಟಿಲ್ ಐ ನೋ ಹರ್ ನೇಮ್ ಸಬ್ನಾ ಮೇಡಮ್ ಅಂತ ಹೇಳಿ ಅವರು ಇಸ್ ಇಟ್ ಐ ವಾಂಟ್ ಟು ಟೆಲ್ ಅಂತಂದ್ರು. ನಾನು ಅವಳ ಬಗ್ಗೆ ಹೇಳ್ಬೇಕಾ ಅಂತಂದು ಕೇಳಿದ್ರು. ಸೊ ಅದೇ ನಮಗೆ ಅರ್ಥ ಆಯ್ತು. ಹಾಗಾಗಿ ಮಾರ್ಕ್ಸು ನಮ್ಗೆ ಯಾವತ್ತೇ ಇದ್ರೂ ಇದಿಲ್ಲ. ಅವಳು ಹೇಳ್ದಂಗೆ ಇವತ್ತು ಬೇಕಾಗಿರೋದು ಹ್ಯುಮ್ಯಾನಿಟಿ. ಸೊ ಮಾರ್ಕ್ಸ್ ಈಗ ನೋಡಿ, ಇವಾಗಲೇ ಸೆಕೆಂಡ್ PUCಗೆ ಸರ್ಕಾರದವರು ಇನ್ನೂ 2 ಅಟೆಂಪ್ಟ್ಸ್ ಕೊಟ್ಟಿದ್ದಾರೆ. 2 ಪಾಸ್ ಮಾಡಿದ್ರು, ಅದೇನು ದೊಡ್ಡ ವಿಷಯ ಏನಲ್ಲ. ಸೊ ಹಾಗಾಗಿ ಮಾರ್ಕ್ಸ್ ತೆಗಿಬೇಕು, ಅದೇ ಮಾಡಬೇಕು, ಇದೇ ಮಾಡಬೇಕು, ಡಾಕ್ಟ್ರೇ ಮಾಡಬೇಕು. 6 ಲಕ್ಷ ಜನದಲ್ಲಿ 6 ಲಕ್ಷ ಜನ ನಮ್ಗೆ ಡಾಕ್ಟ್ರೇ ಆಗ್ಲಿಕ್ಕಾಗಲ್ಲ. ಡಾಕ್ಟ್ರೇ ಆಗಬೇಕು ಮಾಡುವಂಥದ್ದು ಸರಿ, ಆದರೆ ಅದಕ್ಕೆ ಪ್ರೆಷರ್ ಕೊಟ್ಟು ತುಂಬ ಇದು ಮಾಡುವಂಥದ್ದು ಪೋಷಕರುಗಳಿಗೆ ನನ್ನ ಕಡೆಯಿಂದ ಹೇಳೋದು ಅಂತಂದರೆ ಖಂಡಿತ ಹಾಗೆ ಮಾಡಿ. ಅವ್ಳಿಗೆ ಏನು ಇಷ್ಟ ಅನ್ನೋದನ್ನ ತಿಳ್ಕೊಂಡು ಅವರು ಮಾಡ್ಕೊಂಡು ಬರಲಿ. ಒಳ್ಳೆ ಕ್ಯಾರೆಕ್ಟರ್ ಇರಲಿ, ಒಳ್ಳೆ ಬಿಹೇವಿಯರ್ ಇರಲಿ, ಒಳ್ಳೆಯದಿರಲಿ, ಒಳ್ಳೆ ಪ್ರಯತ್ನಗಳಿರಲಿ. ಅದಕ್ಕೆ ಅವ್ರು ನಾವು ಪ್ರೋತ್ಸಾಹ ಕೊಡಬೇಕು, ಪ್ರಯತ್ನ ಮಾಡಬೇಕು. ಅವರು ಹಾಗಂತ ಸುಮ್ಮನೆ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಅವ್ರು ಓದೋದು ಬಿಟ್ಟು ಅವ್ರಿಗೆ ಬೇರೆ ಯಾವುದೂ ಇರೋದಿಲ್ಲ. ಓದಬೇಕು, ಪ್ರಯತ್ನ ಪಡ್ಬೇಕು. ಆದರೆ ನಮ್ಮಿಂದ ತುಂಬ ಚೈಲ್ಡ್ ಇಸ್ ಯೂನಿಕ್. ಅದನ್ನೇ ಎಲ್ಲಾ ಮಗು ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡಬಾರದು. Each individual has got their own potentiality. As a parent, as a teacher, or recognize ಮಾಡ್ಕೊಂಡು they should push the child in such a way that it will be an all-round development for the child. ಅಂದ್ರೆ ಮಕ್ಕಳಿಗೆ ಇಷ್ಟ ಇರುತ್ತೋ ಏನೋ ಗೊತ್ತಿಲ್ಲ, ಬಟ್ ಏನಂತಾರೆ ಅವ್ರಿಗೆ ಬೇರೆ ಸಬ್ಜೆಕ್ಟ್ ಮೇಲೆ ಇಷ್ಟ ಇರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಟ್ಸ್ ಇರ್ಬೋದು ಅಥವಾ ಡಿಪ್ಲೊಮಾ ಆಗ್ಬೋದು, ಏನೋ ಒಂದು ಇಷ್ಟ ಇರುತ್ತೆ. ಇವಾಗ ಏನಂದ್ರೆ ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ತುಂಬಾ ಸ್ಯಾಲ್ರಿ ತಗೊಳ್ಬೇಕು. ಸೊ ಆ ಥಾಟ್ ಬಂದ್ಬಿಟ್ಟಿದೆ. ಈಗ ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ತುಂಬಾ ರೇರ್ ಅಥವಾ
ಏನು ಪೋಷಕರು ಅವ್ರ ಮಕ್ಕಳನ್ನ ಕಾಲೇಜಲ್ಲಿ ಆ ಒಂದು ಕಾಂಬಿನೇಷನ್ ಕೊಡ್ಸೋಂಥದ್ದು. ಹೌದು. ಎಲ್ಲರೂ ಸೈನ್ಸ್ PCMB PCMC ಲೈಕ್ ಈ ತರಾನೇ ಇರುತ್ತೆ. ಸೊ ಅಂತವ್ರಿಗೆ ಏನ್ ಹೇಳ್ತಾರೆ, ಈಗ ಮಕ್ಕಳು ಇಷ್ಟ ಕಷ್ಟನೇ ಕೇಳಲ್ಲ ಪೇರೆಂಟ್ಸ್. ಒಂದು ಏನಂತಂದ್ರೆ ಒಂದು ಅವ್ರಿಗೆ ಹೇಗೆ ಅಂತ ನನ್ ಮಗ ಸೈನ್ಸ್ ತಗೊಂಡು ಒಂದು ಗರ್ಭಕ್ಕೋಸ್ಕರ ಗರ್ಭಕ್ಕೋಸ್ಕರ ಮಕ್ಕಳನ್ನ ಎಲ್ಲೋ ಒಂದ್ ಕಡೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಖಂಡಿತ ಯೂಶುವಲಿ ಅದು ಅಂತ ಸ್ಟೂಡೆಂಟ್ಸ್ ಡಿಸ್ಕಂಟಿನ್ಯೂ ಆಗ್ತಾ ಇದ್ದಾರೆ. ಈಗ ನಮ್ಮ ಕಾಲೇಜಲ್ಲಿ ನೋಡ್ತಾ ಇದೀವಿ, ಪ್ಯಾರೆಂಟ್ಸ್ ಕಂಪಲ್ಷನ್ ನರ್ಸಿಂಗ್ ಬರ್ತಾರೆ, ಸ್ವಲ್ಪ ದಿನ ಆದ್ಮೇಲೆ ವಿತ್ ಪೇಷಂಟ್ ಹೋಗುವಾಗ ಅವ್ರಿಗೆ ಅದು ಕಷ್ಟ ಅನ್ಸುತ್ತೆ. ಸೊ ಆಟೋಮೆಟಿಕ್ TC ಹೊಂಟೋಗುತ್ತೆ, ಅವ್ರ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬೆಸ್ಟ್ ಬಂದು ಅವ್ರಿಗೆ ಯಾವ್ದು ಇಷ್ಟ ಇದೆ, ಇಟ್ ಕ್ಯಾನ್ ಬಿ ಕಂಪ್ಯೂಟರ್, ಇಟ್ ಕ್ಯಾನ್ ಬಿ ಈವನ್ ಒಂದು ಚಾರ್ಟರ್ಡ್ ಅಕೌಂಟೆಂಟೇ ಆಗ್ಲಿ ಫ್ಯೂಚರ್ ಅಲ್ಲಿ. ಸೊ ಯಾವ ಲೈನ್ ಅವ್ರಿಗೆ ಇಷ್ಟವಾಗಿದೆಯೋ ಅದನ್ ಮೇಲೆ ಅವ್ರನ್ನು ಚೆನ್ನಾಗಿ ಅವ್ರ ಡ್ರೀಮ್ಸ್ ಡೆವಲಪ್ ಮಾಡ್ಕೋಬಹುದು. ನಾವು ಕಂಪಲ್ ಮಾಡುವಾಗ ಅದು ಇಟ್ ಇಸ್ ಗೋಯಿಂಗ್ ಟು ಡೆಮಾಲಿಶ್ ದರ್ ಫ್ಯೂಚರ್. ಅವ್ರು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಕ್ಕಾಗಲ್ಲ ಸೊಸೈಟಿ, ಖಂಡಿತವಾಗಿ ಅದು ಇಟ್ ವೋಂಟ್ ಬಿ ಅ ಗುಡ್ ಕಾಂಟ್ರಿಬ್ಯೂಷನ್. ಇವಾಗ ನೀವೇ ಹೇಳ್ತಾ ಇದ್ರಿ ನನ್ನ ಮಗಳಿಗೆ ಮಾರ್ಕ್ಸ್ ಗಿಂತ ಬಿಹೇವಿಯರ್ ಮುಖ್ಯ ಅಂತ. ಈಗ ಮಕ್ಕಳೆಲ್ಲ ತುಂಬಾನೇ ಕಡಿಮೆ. ಇದಕ್ಕೆ ನೀವೇನ್ ಹೇಳ್ತೀರಾ ಮ್ಯಾಮ್? nowadays ಈ ಕಾಲ ಇಟ್ ಬಿಕೇಮ್ ಮೋಸ್ಟ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲಿ. ಎಲ್ಲಿ ನೋಡಿದ್ರು ಜಾಯಿಂಟ್ ಫ್ಯಾಮಿಲಿ. ಈಗ ಐ ಮೀನ್ ರೂರಲ್ ಏರಿಯಾ ಓನ್ಲಿ. ಟಿ ನರಸೀಪುರ ನೋಡುವಾಗ ಐ ಎಮ್ ಅ ಕಮ್ಯುನಿಟಿ ಹೆಲ್ತ್ ನರ್ಸ್ ಆಲ್ಸೋ. ನಾನು ಮನೆಗಳಾಗಿ ಒಂದೊಂದು ಮನೆಗೆ ಹೋಗಿ ವಿಸಿಟ್ ಮಾಡಿ, ನಾನು ಎಕ್ಸಾಮ್ನರು ಆಗಿರುವಾಗ ಅಲ್ಲೇ ನಾನು ಮಾರ್ಕ್ ಕೊಡಬೇಕು 3 hours ಪೇಪರ್ಸ್. ಸೊ ನಾನು ನೋಡುವಾಗ ಜಾಯಿಂಟ್ ಫ್ಯಾಮಿಲಿ ತುಂಬಾ ಡೌನ್ ಆಯ್ತು. ಓನ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇಸ್ ಡಾಮಿನೇಟಿಂಗ್. ಸೊ ದ ಅಟೆನ್ಷನ್, ಟೈಮ್ ಲಿಮಿಟ್ ವಾಟ್ ಅ ಪ್ಯಾರೆಂಟ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಮಕ್ಕಳ ಜೊತೆ ತುಂಬಾ ಕಮ್ಮಿ ಆಯ್ತು. ಸ್ಕೂಲಿಂದ ಬಂದ್ಮೇಲೆ ಪುನಃ ಮೊಬೈಲ್ ಆಯ್ತು, TV ಆಯ್ತು, ಫ್ರೆಂಡ್ಸ್ ಆಯ್ತು. ಸೊ ನೈಟ್ ಏನೋ ಒಂದು ಡಿನ್ನರ್ಗೆ ಜಾಯಿನ್ ಮಾಡಿ ಊಟ ಮಾಡ್ತಾರೆ. might be that is the amount of time that parents are spending. And the friend circulation ಹೇಗೆ ಇದೆ, ಅವ್ರ ಫ್ರೆಂಡ್ ಸರ್ಕ್ಯುಲೇಷನ್ ಅರ್ಥನೂ ಆಗಕ್ಕೆ ನಮ್ಗೆ ಟೈಮ್ ತಗೊಳ್ತಾ ಇದೆ. ಒಳ್ಳೆ ಫ್ರೆಂಡ್ಸ್ ಜೊತೆ ಇದ್ರೆ ಒಳ್ಳೆ ಪ್ರೊಡಕ್ಟಿವ್ ಆಗಿ ಇರಬಹುದು. ಬಟ್ ಐ ಆಮ್ ಸೀಯಿಂಗ್ ಇನ್ ದಿಸ್ ಏರಿಯಾ ಮೆನಿ ಪೀಪಲ್ ಆರ್ ಜಾಯಿಂಡ್ ವಿತ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್. ಸ್ಟಡಿ ಹ್ಯಾಬಿಟ್ಸೇ ಬೇರೆ, ಲರ್ನಿಂಗ್ ಹ್ಯಾಬಿಟ್ಸೇ ಬೇರೆ. ಇದು ಒಂದು ಅವ್ರು ಡೆವಲಪ್ ಮಾಡ್ತಾ ಇಲ್ಲ. ಆಲ್ ಬ್ಯಾಡ್ ಹ್ಯಾಬಿಟ್ಸ್ ತುಂಬಾ ಅಕ್ಯುಮುಲೇಟ್ ಆಗ್ತಾ ಇದೆ ಈ ಯಂಗ್ಸ್ಟರ್ಸ್ ಮೇಲೆ. ಸೊ ಆಸ್ ಅ ಪ್ಯಾರೆಂಟ್ ನಾವು ಕರೆಕ್ಷನ್ ಕೊಡುವಾಗ ಫಸ್ಟ್ ಅಪೋಸಿಷನ್ ಮಾಡ್ತಾರೆ. ಇಟ್ ಟೇಕ್ಸ್ ಟೈಮ್ ಟು ರಿಯಲೈಸ್ ನಮ್ಮ ಅಮ್ಮ ಅಪ್ಪ ನಮ್ಗೆ ಒಳ್ಳೇದಕ್ಕೆ ಹೇಳಿದಾರ, ಅದಕ್ಕೆ ಕೂಡ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಷ್ಟ ಆಗಿದೆ ಈ ಯಂಗ್ಸ್ಟರ್ಸ್ಗೆ. ಟೀಚರ್ಸ್ ಹೇಳೋದು ಒಳ್ಳೇದಾ ಅಂತ ಅನಲೈಸ್ ಮಾಡೋಕ್ಕೂ ಅವ್ರಿಗೀಗ ಆಸಕ್ತಿ, ಪೊಟೆನ್ಶಿಯಾಲಿಟಿಯೂ ಕಮ್ಮಿ ಆಗ್ಬಿಟ್ಟಿದೆ. ಬಿಕಾಸ್ ಮೊಬೈಲ್ ಇಸ್ ಡಾಮಿನೇಟಿಂಗ್ ದರ್ ಬ್ರೈನ್. ನಾವು ಅವ್ರ ಥಿಂಕಿಂಗ್ ಪವರ್ ಎಲ್ಲನೂ ಬೇರೆ ಏನೋ ಡಿಸ್ಟ್ರಾಕ್ಟ್ ಮಾಡುವಾಗ ಪ್ಯಾರೆಂಟ್ಸ್ ಹೇಳಿರೋದು, ಟೀಚರ್ಸ್ ಹೇಳಿರೋದು ಕೂತ್ಕೊಂಡು 45 minutes ಕ್ಲಾಸ್ ಗಮನ ಕೊಡೋದು ಈಗ ಕಮ್ಮಿ ಆಯ್ತು. ಸೊ ದಿಸ್ ಇಸ್ ರಿಯಲಿ ಡಿಸ್ಟ್ರಾಯಿಂಗ್ ಓವರ್ ಆಲ್ ಪವರ್ ಆಫ್ ಅ ಪರ್ಸನ್. ಅದಕ್ಕೆ ನಾನೇನು ಹೇಳ್ತೀನಿ, ಆಸ್ ಅ ಟೀಚರ್, ಆಸ್ ಅ ಪ್ಯಾರೆಂಟ್, ಚೈಲ್ಡ್ ರೇರಿಂಗ್ ಇರುವಾಗಲೇ ವಿ ಶುಡ್ ಹೆಲ್ಪ್ ದಮ್ ಟು ಸ್ಟ್ರಕ್ಚರ್ ದ ಡೇ. ಒಂದು ದಿವಸ ಹೇಗೆ ಸ್ಪೆಂಡ್ ಮಾಡಬೇಕು, 24 hours ಎಷ್ಟು ಅವರ್ ಸ್ಲೀಪ್ ಮಾಡ್ತೀಯ, ಎಷ್ಟು ಅವರ್ ಪ್ಲೇ ಮಾಡ್ತೀಯ, ಎಷ್ಟು ಅವರ್ ಪ್ಯಾರೆಂಟ್ಸ್ ಜೊತೆ ಇದೆ, ಎಷ್ಟು ಅವರ್ ಮೊಬೈಲ್ ಕಾಂಟ್ರಿಬ್ಯೂಟ್ ಮಾಡ್ತೀಯ, ಅವ್ರು ನಮ್ಗೆ ನಾವೇ ಅದು ಹೇಳ್ಕೊಡಬೇಕು. ಆಗ ಸ್ವಲ್ಪವಾಗಿ ದೇ ವಿಲ್ ಟೇಸ್ಟ್, ಅದೊಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಸಿಕ್ಕುತ್ತೆ. ನೆನ್ನೆ ಹಿಂಗಾಯ್ತು, ಇವತ್ತು ಹಿಂಗಾಯ್ತು, ನಾ ಅನುಭವ ಮೇಲೆ ಅವ್ರ ಲೈಫ್ ಅವರೇ ಖಂಡಿತ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಲೆಟ್ ದ ಪ್ಯಾರೆಂಟ್ಸ್ ಟೀಚ್ ದಮ್. ಒಂದೇ ಗುರಿ ಮೇಲೆ ಇಲ್ಲದೆ ಕ್ಯಾಪಿಟೇರಿಯಾ ಚಾಯ್ಸ್ ಕೊಡಬೇಕು. ಹಿಂಗಾದ್ರೆ ಹಿಂಗಾಗುತ್ತೆ ಅನ್ನೋದು ದಿಸ್ ವಿಲ್ ಬಿ ದ ಇಂಪ್ಯಾಕ್ಟ್ ಅನ್ನು ಅವರು ರಿಯಲೈಸ್ ಮಾಡಕ್ಕೆ ಪ್ಯಾರೆಂಟ್ಸು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೇಳ್ಕೊಡಬೇಕು. ಅಂಡ್ ಚೈಲ್ಡ್ ಆಟೋಮ್ಯಾಟಿಕ್ಲಿ ಒನ್ ಡೇ ರಿಯಲೈಸ್, ಯಾವತ್ತಾಗ್ಲೂ 1 second ಅದಕ್ಕೆ ರಿಕಾಲಿಂಗ್ ಬರ್ತದೆ. ಸೊ ಆಮೇಲೆ ದೊಡ್ಡವ್ರ ಜೊತೆ ಬಿಡಬೇಕು. ಜಾಯಿಂಟ್ ಫ್ಯಾಮಿಲಿ ಆಗಿ ದೊಡ್ಡವ್ರ ಜೊತೆ ಮಿಂಗಲ್ ಮಾಡುವಾಗ ಒಳ್ಳೆ ಅನುಭವಗಳ ಅವರು ಋಷಿ ಕಂಡಿಡ್ತಾರೆ. ಇಟ್ ವಿಲ್ ಆಲ್ ಹೆಲ್ಪ್ ದ ಚೈಲ್ಡ್ ಟು ಗ್ರೋ ವೆಲ್. ಪೇರೆಂಟ್ಸ್ ತುಂಬಾ ಬಟ್ ಈ ಕಾಲ ಏನಾಯ್ತು, ಈಗೋ ಆಯ್ತು, ಅವ್ರ ಮನೇಲೆ ಕಾರ್ ಇದೆಯಾ, ನಮ್ಮ ಮನೇಲೆ ಕಾರ್ ಇರಬೇಕು. ಅವ್ರ ಮನೆಯಲ್ಲ ಆಂಡ್ರಾಯ್ಡ್ ಫೋನ್ ಇದೆಯಾ, ನಮ್ಮ ಮನೇಲಿ ಆಂಡ್ರಾಯ್ಡ್ ಫೋನ್ ನಮ್ಮ ಮಗು ಯೂಸ್ ಮಾಡ್ಬೇಕು. ಬಟ್ ಆ ಮಗು ದೇರ್ ಆರ್ ಐ ಕ್ಯಾನ್ ಕಮ್ ಅಕ್ರಾಸ್ ಸೋ ಮೆನಿ ಪೋಕ್ಸೋ ಕೇಸಸ್ ಹಿಯರ್. அந்த ಮಗುಕ್ಕೆ ಅದಕ್ಕೆ ಹೌ ಫಾರ್ ಇಟ್ ಕ್ಯಾನ್ ಯೂಟಿಲೈಸ್ ಅರ್ಥ ಆಗಲ್ಲ. ಬಟ್ ನನಗೆ 25,000 ಮೊಬೈಲ್ ತಗೊಂಡ್ ಕೊಡಕ್ ಆಯ್ತು ಅಂತ ತಾಯಿ ತಗೊಂಡ್ ಕೊಡ್ತಾ ಇದ್ದಾರೆ, ಜಸ್ಟ್ ಫಾರ್ ಗ್ಲೋರಿ. ಹಂಗಿರಬಾರ್ದು. ನಮಗ್ ಸಿಕ್ಕರದೇ ಒಂದು ಲೈಫ್. ಅದು ಹೌ ಫಾರ್ ವಿ ಕ್ಯಾನ್ ಬಿ ಪ್ರೊಡಕ್ಟಿವ್ ಅನ್ನೋದು ಐ ಫೀಲ್ ದಟ್ ಇಸ್ ವೆರಿ ಪ್ರೈಮ್ ಇಂಪಾರ್ಟೆಂಟ್. ಕೆಫೆಟೇರಿಯಾ ಕೊಡ್ಬೇಕಂದ್ರೆ ಇಂತಿಂತದ್ ಮಾಡಿದ್ರೆ ಈ ರೀತಿ ಅನ್ನೋದನ್ನ ಪೇರೆಂಟ್ಸ್ ಹೇಳ್ಕೊಡ್ಬೇಕು ಹೊರತು ಅವರ ಒಂದು ಪ್ರತಿಷ್ಠೆಗೋಸ್ಕರನೋ ಅಥವಾ ದ ಬಾಂಡಿಂಗ್. ನಾನು ಇಲ್ಲಿ ಇವರ ಮದುವೆ ಮಾಡ್ಕೊಂಡು ಬಂದ್ಮೇಲೆ ಐ ರಿಯಲೈಸ್ ಫ್ಯಾಮಿಲಿ ಬಾಂಡಿಂಗ್ ಹ್ಯಾಸ್ ಮೋರ್ ಮೀನಿಂಗ್ ಹಿಯರ್. ಹಸ್ಬೆಂಡ್ ವೈಫ್ marital relationship ಆಗಲಿ ಸರ್, parents to child relationship, I learned so many things here. So I really thank God for that opportunity what God has given for me. And ಅದು ಹೇಗೆ ಯೂಟಿಲೈಸ್ ಮಾಡ್ಕೊಳ್ತಾರೆ ಮಕ್ಕಳು ಈ ಕಾಲಲ್ಲಿ ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್.
ಅವ್ರು ಪೀಸ್ನಲ್ಲಿ ಹೇಳಿದ್ದು ಅದು ಕೆಲವು ಸ್ಕೂಲ್ಗೆ ಈಗ ಸೇರಿಸುವಾಗ, ಯಾಕಂದ್ರೆ ನನಗೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವರೆಲ್ಲ ಇದು ಮಾಡಿದ್ರು, ಅವಳು ನೀನು ಒಳ್ಳೆ ಕಡೆ ಹಾಕು, ಹಲ್ಲಾಕು ಹಿಲ್ಲಾಕು ಅನ್ನುವಾಗ. ಬಟ್ ನಾನು ಅವಳನ್ನ ಕೇಳಿದೆ, ಅವಳಿಗೆ ಹಾಸ್ಟೆಲ್ ಇಷ್ಟ ಇರ್ಲಿಲ್ಲ. ಇನ್ ಬಿಟ್ವೀನ್ ಅವ್ರ ಕಾಲೇಜ್ಲೆ ಪ್ರಶ್ನೆ ಮಾಡಿದ್ರು, ನನ್ಗೆ ಆಗೋದಿಲ್ಲ, ನನ್ ಬಿಟ್ಬಿಡಿ ಅಂದ್ರು. 4 ಗಂಟೆಗೆ ಎದುರಿಸೋದು, 11 ಗಂಟೆ ತನಕ ಓದಿಸೋದು, ಮತ್ತೆ CET ಕೋಚಿಂಗು, ನೀಟ್ ಕೋಚಿಂಗು, ಮತ್ತೆ ಟ್ಯೂಷನ್ಸ್ ಅನ್ನೋದು, ಸ್ಪೆಷಲ್ ಕ್ಲಾಸ್ ಅನ್ನುವಂಥದ್ದು, ಭಾನುವಾರನೂ ಬಿಡದೇನೆ ಕ್ಲಾಸ್ ಮಾಡುವಂಥದ್ದು, ಇವೆಲ್ಲ ಪ್ರೆಸರೈಸ್ ಇರುವಂತ ಸಾಲ ನನಗೆ ಬೇಡ ಅಂತ ಹೇಳೋದು. ಆಕ್ಚುಲಿ ಅವ್ರು ತಗೊಂಡಂಥದ್ದು ಅದೊಂದು ಹೊಸ ಸಾಲ. ಇವಳೇ ಫಸ್ಟ್ ಬ್ಯಾಚ್ ಅಲ್ಲಿಗೆ. ನಾವು ಅಷ್ಟು ಸ್ಟ್ರಾಂಗ್ ಆಗಿ ನಾವು ವಿ ಹ್ಯಾವ್ ಅಕ್ಸೆಪ್ಟೆಡ್. ನಾವೆಲ್ಲರೂ ಹೋದು, ನಾವು 4 ಜನ ಹೋದು, ಯಾವುದೇ ಮಾಡ್ಬೇಕಾದ್ರೆ ನಾವು ಹೇಳೋದಿಲ್ಲ, ಪ್ರೇಯರ್ ಮಾಡೋದು, ನಮ್ಮ ಪಾಸ್ಟರ್ಗೆ ಹೇಳೋದು, ನಾವು 4 ಜನ ಹೋದು, 4 ಜನ ಹೋಗಿ ಚೂಸ್ ಮಾಡ್ಕೊಂಡು ಓಕೆ ಇದು ಮಾಡೋದು ಅಂತ ಹೇಳಿ ನಾವು ಅವನ್ನ ಇದು ಮಾಡೋದು. ಫಸ್ಟ್ ಹೇಳೋದು ಆ ಥರ ಎಲ್ಲ ಪ್ರೆಸರೈಸ್ಡ್ ಸ್ಕೂಲ್ ನನಗೆ ಬೇಡ ಅಂತ ಹೇಳಿ. ನನ್ನ ಕೊಲಿಗೊಬ್ಬರನ್ನು ಕರ್ಕೊಂಡು ಹೋಗಿದ್ದೆ ನಾವು, ಅವ ಇಬ್ಬರನ್ನು ಸೇರಿಸ್ಬೇಕಂತ ಹೋದದ್ದು. ಅವರು ನನ್ನ ಕೊಲಿಗ್ ಅವ್ರು ನೋಡ್ತಾ ಇದ್ದಂಗೆ, ಇಲ್ಲ ನನಗೆ ಇದು ಬೇಡಿ, ನಾನು ಇಂಥ ಕಡೆ XYZ ಅಲ್ಲಿಗೆ ಹಾಕ್ತೀನಿ ಅಂತ ಹೇಳಿ ಅವರು ₹1,00,000 ಬೇರೆ XYZ ಶಾಲೆಗಳಿಗೆ ಹಾಕಿದ್ರು ಅವರು. ಸೊ ಬಟ್ ನಾವು ಹೊಸದಾಗಿರ್ಲಿ ಇದರಲ್ಲಿ ಓಕೆ ಅಂತಾನೆ ನಾವು ಹಾಕೋದು. ಹಾಗಾಗಿ ನಾನು ಪೇರೆಂಟ್ಸ್ ಹೇಳೋದು ಏನು ಅಂತಂದ್ರೆ, ದಯವಿಟ್ಟು ಪ್ರೆಸರೈಸ್ ಮಾಡಬೇಡಿ. ಅವಳು ಏನ್ ಲೈನ್ ಇದ್ದಾರೆ ಅದರಲ್ಲಿ ಅವಳು ಸುಪೀರಿಯರ್ ಆಗಿ ಹೈಯೆಸ್ಟ್ ಎಷ್ಟು ಪೀಕ್ಗೆ ಆಗುತ್ತೆ ಅಲ್ಲಿ ಬೆಳಿಲಿಕ್ಕೆ ನೀವು ಅವ್ರಿಗೆ ಅನುಕೂಲ ಮಾಡಿಕೊಡಿ. ಖಂಡಿತ ಯಾವ್ದು ಪ್ರತಿಯೊಂದರಲ್ಲೂ ಆ ದಾರಿ ಖಂಡಿತ ನೀವು ಹೈಗೆ ಹೋದ್ರೆ ಅದು ಆಗುತ್ತೆ. ನೀವು ಹೇಳ್ದಂಗೆ ಇಂಥದ್ದು ಈಗ ಓಕೆ ಎಲ್ಲರೂ ಡಾಕ್ಟ್ರೇ ಆಗ್ಬೇಕು, ಡಾಕ್ಟರ್ ಆದ್ರೇನೆ ಅವಳ ಲೈಫ್ ಆ ಥರ ಏನೋ ಇದಿಲ್ಲ. ಅವ್ಳಿಗೆ ಇಷ್ಟ ಆಗಿರೋದ್ರ ಲೈನ್ನಲ್ಲಿ ಅಲ್ಲಿ ಆ ಲೈನ್ನಲ್ಲೇ ನೀವು ಹುಡುಕಿ ಅದರಲ್ಲಿ ಯಾವುದು ಖಂಡಿತವಾಗಿ ತುಂಬಾ ಹೈನಲ್ಲಿ ಅವಳು ಹೋಗೋಕ್ಕಾಗುತ್ತೆ ಅಷ್ಟು ಹೈನಲ್ಲಿ ಕಳಿಸ್ಲಿಕ್ಕೆ ನೀವು ಅವಳಿಗೆ ದಾರಿನ ಮಾಡಿಕೊಟ್ರೆ ಖಂಡಿತ ಅವಳ ಮೇಲೆ ಇದಾಗ್ತಾರೆ. ಅಂಡ್ ಸ್ಟಡಿ ಶುಡ್ ಬಿ ಫಾಲೋಡ್, ಪ್ಯಾರೆಂಟ್ಸ್ ಶುಡ್ ಫಾಲೋ. ಏನು ಓದ್ತಾ ಇದ್ದಾರೆ ಅಂತ ಖಂಡಿತ ಗಮನ ಕೊಡ್ಬೇಕು. ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ, ಆಗದ ಕ್ವಶನ್ ಪೇಪರ್ ಬರುವಾಗ ಆ ಮಗು ಬರೀತದೆ. ಸೊ ಆ ರೀತಿ ಶಿ ನೋಯಿಂಗ್ ಟು ನೋ ಅಂತ ಅದೆಲ್ಲ ನಾನು ಚೆಕ್ ಮಾಡಿದೀನಿ. ಅಂಡ್ ದಟ್ ಇಸ್ ದ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರೆ. ಡೈಲಿ ಸ್ವಲ್ಪ ಸ್ವಲ್ಪ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ತರವಾಗಿ ಓದ್ಕೊಂಡ್ರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗಿ ಬರ್ತದೆ. ಕೆಲ ದಿನ ಡೈಲಿ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಳು, ಒಂದಿನ ಓದಿದ್ರು ಅದನ್ನ ಅದಕ್ಕೆ ಅವಳು ವೀಕ್ಲಿ ಸ್ಟೇಜ್ ಮಾಡ್ತಿದ್ರು. ವೀಕ್ಲಿ ಚಾಪ್ಟರ್ ಓದ್ಬೇಕು ಅಂದ್ರೆ ಸೋಮವಾರದಿಂದ ಸಾಟರ್ಡೆ ಒಳಗಡೆ ಅಷ್ಟನ್ನ ಓದಿ ಮುಗಿಸ್ಕೋತಾ ಇದ್ಲು. ಒಂದಿನ ಓದಕ್ಕಾಗದೆ ಎಲ್ಲ ಹೊರಗಡೆ ಹೋಗಿದ್ರು ಇದಾಗ್ತಾ ಇರಲ್ಲ. ಆ ತರ ಇದು ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳ ಯಶಸ್ಸಿಗೆ ಪೇರೆಂಟ್ಸ್ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ. ಫಸ್ಟ್ ಪೋಷಕರು ಏನಂದ್ರೆ, ಪೇರೆಂಟ್ಸ್ ಏನಂದ್ರೆ ಮಕ್ಕಳಿಗೆ ಯಾವ ಫೀಲ್ಡ್ ಇಷ್ಟ ಅದನ್ನ ತಿಳ್ಕೊಂಡು ಅವ್ರಿಗೆ ಅದೇ ಫೀಲ್ಡ್ ಅಲ್ಲಿ ಅವ್ರಿಗೆ ಸಪೋರ್ಟಿವ್ ಮಾಡಿದ್ರೆ ಒಂದು ಉತ್ತಮ ಸಾಧನೆಯನ್ನ ಮಾಡ್ತಾರೆ ಅಂತ ನಮ್ಮ ಕೃಪಾರಾಜ್ ಅವರ ಪೋಷಕರಾದಂತಹ ಮೋಹನ್ ರಾಜ್ ಮತ್ತು ವಿಜಯಲಕ್ಷ್ಮಿ ಮ್ಯಾಮ್ ಸಾಕಷ್ಟು ಟಿಪ್ಸ್ ನ ನೀಡಿದ್ರು ಅಂತಾನೆ ಹೇಳ್ಬೋದು ನಮ್ಮ ಪೇರೆಂಟ್ಸ್ಗೆ. ಸರ್, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಒಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಮಾರ್ಕ್ಸ್ ನೋಡಿ ನಿಮಗೆ? ನನಗೆ ನಿಜವಾಗ್ಲೂ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಆಯಿತೋ ಅದರ 10ರಷ್ಟು ಖುಷಿ ನನಗಾಯಿತು. ಕಾರಣ ಇಷ್ಟೇ, ನನಗೆ 5 ಜನ ಮಕ್ಕಳನ್ನು ಎಲ್ಲರೂ ಅಫಿಸಿಯಲ್ಗಳೇನೆ. ಆದರೆ ಅಫಿಸಿಯಲ್ ಆದರೂ ಗೌರ್ಮೆಂಟ್ ಅಫಿಸಿಯಲ್ಗಳು, ನಾವು ಗಂಡ ಹೆಂಡ್ತಿನೂ ಗೌರ್ಮೆಂಟ್ ಅಫಿಸಿಯಲ್ಲೇ. ಆದರೆ ಇವನೊಬ್ಬನು ನನಗೆ ಗೌರ್ಮೆಂಟ್ ಇಷ್ಟ ಇಲ್ಲ ಅಂತ ನಿಮ್ಮಪ್ಪ ಬೇರೆದನ್ನು ಹಾರಿಸ್ಕೊಂಡು ಮಾಡಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಕ್ಕೆ ಏನೇನು ಆಗಬೇಕು ಅದಕ್ಕೆಲ್ಲ ಪ್ರಯತ್ನ ಪಟ್ಟು ಮಾಡಿಕೊಂಡ್ರು. ನನ್ನ ಇತರಿಯರು ಮೊಮ್ಮಕ್ಕಳುಗಳೆಲ್ಲವೇ ಡಿಗ್ರಿ ಬರೀ ಅದು ಇದು ಇದನ್ನೇ ಮಾಡಿದ್ರು ವಿನಃ ಬೇರೆ ಯಾವುದೂ ಅವರು ಆಸೆಪಟ್ಟು ನಾನು ಅದಕ್ಕಿಂತ ಹೆಚ್ಚು ಓದಬೇಕು ಮಾಡಬೇಕು ಅಂತ ಅನ್ನೋದು ಬರಲಿಲ್ಲ. ಆದರೆ ನೀನೊಬ್ಬಳು ನಮಗೆ
ಮನೆಗೆ ಒಳ್ಳೆ ದೊಡ್ಡ ಹೆಸರನ್ನ ತಂದುಕೊಟ್ಟೆ ನೋಡು. ಆ ಖುಷಿ ನನಗಿನ್ನು ಎಷ್ಟೇ ಇದಂದ್ರೂ ಅದನ್ನು ಮರೀಲಿಕ್ಕೆ ಆಯ್ತಾ ಇಲ್ಲ. ನಿಜವಾಗ್ಲೂ ನನ್ನ ಮಗನು ಒಂದು ಮುತ್ತನ್ನ ಕೊಟ್ಟಿದ್ದಾನೆ. ಈ ಮುತ್ತು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ಮನೆ ಮುಂದಕ್ಕೆ ಸಾಕ್ತಾನೇ ಇರಲಿ ಅಂತ, ಇದಕ್ಕೆ ಇನ್ನಷ್ಟು ಎತ್ತರವಾಗಿ ಏಸಪ್ಪ ಇವಳ ಶ್ರೇಯಸ್ಗೆ ದಾರಿ ತೋರಿಸ್ಲಿ ಅಂತ ಹೇಳಿ ನಾನು ಆಸೆ ಪಡ್ತೀನಿ. ಆದರೆ ಇವಳು ಒಬ್ಬಳೇ ಹೆಣ್ಮಕ್ಳಲ್ಲಿ 4 ಜನ ಮೊಮ್ಮಕ್ಕಳು, 6 ಜನ ಮೊಮ್ಮಕ್ಕಳು, 6 ಜನ ಮಕ್ಕಳನ್ನು ಎಲ್ಲ ಬರೀ ಎಲ್ಲ ಬರೀ ಟೀಚರ್ಸ್ಗಳು. ನಾವು ಹೇಗೆ ಹಾಸ್ಪಿಟ್ಲ್ ಅವ್ರು ಆದವೋ ಆದರೆ ಇವರಪ್ಪನು ನಮ್ಮ ದಾರಿನೇ ಹಿಡಿದು ಮೆಡಿಕಲ್ ಸೇರಿದ್ರು. ನಾವು ಇಷ್ಟೆಲ್ಲ ಮಾಡಿ ಬಂದು ಈ ಮಗಳಿಂದ ಇಷ್ಟು ಖುಷಿ ಪಡ್ತಾ ಇರೋದು ನಾನು ಇದೇ ಮೊದಲು. ನನ್ನ ಬಾಕಿ ಮಕ್ಕಳುಗಳೆಲ್ಲ ಏನು ಪಾಸ್ ಆದೆ, ಡಿಗ್ರಿ ಆಯಿತು, MSc SC ಅದು ಇದು ಅಂತ ಹೇಳುವಾಗ ನನಗಷ್ಟು ಖುಷಿ ಆಗ್ತಾ ಇರಲಿಲ್ಲ. ಆದರೆ ಇವಳು ಹೇಳಿದಾಗ ನಿಜವಾಗ್ಲೂ ನಾನು ಕೇಳಿದೆ ಇವ್ರನ್ನ, ರಾಜು ಯಾವಾಗ ರಿಸಲ್ಟ್ ಇವತ್ತಲ್ವಾ ಏನು ಅಂತ ಅಂದರು. ಆಗ್ತಾಳೆ ಅಂತ. ಹ್ಞೂ ಕಣಮ್ಮ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಾಳೆ ಅಂತಂದ. ಅಯ್ಯೋ ಪಾಸ್ ಆಗ್ತಾಳೆ ಕಾಣ್ಬಿಡು ಫಸ್ಟ್ ಕ್ಲಾಸಲ್ಲೇ ಅಂತ ನಾನು ಹೇಳಿದೆ. ನಿಮ್ಮಪ್ಪನಿಗೆ ಖಂಡಿತ ಆಗಿ ಹೇಳಿದೆ. ಅದಲ್ಲಕ್ಕಮ್ಮ ಮಾರ್ಕ್ಸು ಪರ್ಸೆಂಟೇಜ್ ಬರಬೇಕಲ್ಲಮ್ಮ ಅಂದ. ಏಸಪ್ಪನ ದಯ ಕಣಪ್ಪ ಅಂದೆ ನಿಮ್ಮ ಅಪ್ಪನಿಗೆ. ಅಷ್ಟೇ ನಾನು ಕೇಳಿದೆ, ಹೇಳು. ನಾನು ಹಂಗೆ ಹೇಳಿದೆ, ಚೆನ್ನಾಗಿ ಇವಳು ಫಸ್ಟ್ ಕ್ಲಾಸಲ್ಲೇ ಬರ್ತಾಳೆ, ಸುಮ್ಮನೆ ಇರು ನೋಡುವೆ ಅಂತ ಹೇಳಿದೆ. ಅದನ್ನು ಸಾಧಿಸಿ ತೋರಿಸಿದಾಳೆ ನನ್ನ ಮೊಮ್ಮಗಳು. ಅವಳು ಏನು ಕೇಳಿದ್ರು ಕೊಡೋಕೆ ನಾನು ತಯಾರಿ. கத்தருக்கு சோதரம். இதை எஸ்தர் வந்து என்னுடைய பேத்தி. குழந்தையா இருக்கிறதுல நல்லா ஆக்டிவா இருப்பா. நன்கு ஸ்கூல்ல படிக்கும்போது நன்கு படிச்சா. அடுத்தது வந்து இப்போ டென்த்து நல்ல மதிப்பெண்கள் பெற்றார். இப்போ +2 வந்து நல்லா படிச்சு நல்லா ஸ்கூல் ஃபர்ஸ்ட் வந்திருக்கிறா. அதுக்காக நான் மிக்க சந்தோஷப்படுகிறேன். நாங்கள் எல்லாருமே சந்தோஷப்படுகிறோம். இப்போ மேற்கொண்டு படிக்கிறதுக்காக எக்ஸாம் எழுதி நல்ல மதிப்பெண்களை பெற்று ஆசீர்வதிக்கப்பட நாங்கள் வேண்டுகிறோம்.